ऋणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विपुमद्यमीशं वन्दे भवघ्नममरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। धर्मविज्ञानवैराग्यपरमैश्वर्यशालिनः आनन्दतीर्थभगवत्पादान् वन्दे निरन्तरं भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च। नमोऽस्तु तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि। नौमि न्यायसुधादिकृज्जयमुनीन् श्रीपादराट्सन्मणीन् व्यासार्यान् विविधागमब्धिविहरान् श्रीवादिराजानपि वन्दे हंसवरान् रघूत्तमगुरून् वैदग्ध्यपारां निधीन् श्रीसत्यव्रतराघवेन्द्रमुनिपान् सद्बोधसध्यानपान् सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमि न्यायसुधारतान्। ಅನಂತಗುಣ ಪರಿಪೂರ್ಣನಾದ ಸರ್ವೋತ್ತಮನಾದ ಶ್ರೀಹರಿಯ ವಿಶೇಷ ಸನ್ನಿಧಾನಕ್ಕೆ ಪಾತ್ರನಾದ ಮಹಾನುಭಾವ ಸೂರ್ಯ ಆದಿತ್ಯ ವಿವಸ್ವಾನ್. ಅಂತಹ ಸೂರ್ಯನ ಪುತ್ರನಾಗಿ ವೈವಸ್ವತ ಮನು ಸಂಜ್ಞಾಪುತ್ರನಾಗಿ ಸೂರ್ಯಪುತ್ರನಾಗಿ 71 ಮಹಾಯುಗಗಳ ಕಾಲ ಈ ಮನ್ವಂತರವನ್ನು ಈಗ ಆಳ್ತಾ ಇದ್ದಾನೆ ವೈವಸ್ವತ ಮನು. ಅದರೊಳಗೆ 71 ಮಹಾಯುಗಗಳಲ್ಲಿ 28ನೆಯ ಮಹಾಯುಗ ನಡೀತಾ ಇದೆ. ಅದರಲ್ಲಿ ಕೃತ, ತ್ರೇತ, ದ್ವಾಪರ ಮುಗಿದು ಕಲಿಯುಗದೊಳಗೆ ನಾವಿದ್ದೇವೆ. ಅಂತಹ ಮಹಾನುಭಾವ ಯಾವ ವೈವಸ್ವತ ಮನುವಿನ ರಾಜ್ಯದಲ್ಲಿ ನಾವು ನೀವೆಲ್ಲ ಈಗ ಇದ್ದೇವೆ. ಭಗವದ್ ಅನುಗ್ರಹದಿಂದ ಯಥಾಶಕ್ತಿ ಸಾಧನೆಯನ್ನು ಮಾಡ್ತಾ ಇದ್ದೇವೆ. ನಾವು ನೀವೆಲ್ಲ ಮಾಡುವ ಈ ಸಾಧನೆಗೆ ರಕ್ಷಕನಾಗಿ ಪೋಷಕನಾಗಿ ವೈವಸ್ವತ ಮನು ರಾಜ್ಯವನ್ನು ಆಳ್ತಾ ಇದ್ದಾನೆ ಎಂಬುದಾಗಿ ನಾವು ಭಾವಿಸಬೇಕು. ಮಹಾನುಭಾವ ದೊಡ್ಡ ಯೋಗ್ಯತೆಯನ್ನು ಪಡೆದ ತಾರತಮ್ಯದಲ್ಲಿ 16ನೆಯ ಕಕ್ಷೆಯಲ್ಲಿರುವಂತಹ ಒಬ್ಬ ಮಹಾನುಭಾವ. ಅಂತಹ ಮಹಾನುಭಾವನಾದ ವೈವಸ್ವತ ಮನುವಿನ ವಿಶೇಷಾನುಗ್ರಹ ನಮ್ಮೆಲ್ಲರ ಮೇಲೆ ಆಗಬೇಕು. ಮನು ಸರ್ವಜ್ಞನಾದಂತಹ ಭಗವಂತ, ಆ ಭಗವಂತನ ಸನ್ನಿಧಾನ ಇವರಲ್ಲಿ ಇರುತ್ತೆ ಅನ್ನುವುದಕ್ಕೋಸ್ಕರ ಇವರೆಲ್ಲ ಇಂತಹ ದೊಡ್ಡ ರಾಜ್ಯವನ್ನು ಆಳುವುದಕ್ಕೆ ಸಾಧ್ಯ. ಈ ವೈವಸ್ವತ ಮನುವಿಗೆ 10 ಜನ ಮಕ್ಕಳು. ಶ್ರೀಮದ್ ಭಾಗವತ ಹೇಳುತ್ತದೆ. ಹರಿವಂಶ ಪುರಾಣ 9 ಜನ ಮಕ್ಕಳನ್ನು ಹೇಳುತ್ತದೆ. ಹಿಂದೆ ಸತ್ಯಧರ್ಮ ತೀರ್ಥರು ತಿಳಿಸಿದಂತೆ ಒಂದು ಗ್ರಂಥದಲ್ಲಿ ಹೇಳಿದ ವಿಷಯ ಇನ್ನೊಂದು ಗ್ರಂಥದಲ್ಲಿ ಹೇಳಿದ್ದರ ನಿಷೇಧ ಮಾಡುವುದಕ್ಕೆ ಕಾರಣ ಅಲ್ಲ. 9 ಜನ ಮಕ್ಕಳಿದ್ದಾರೆ ಎನ್ನುವುದರಲ್ಲಿ ತಾತ್ಪರ್ಯ, 10ನೆಯ ಮಗ ಇಲ್ಲ ಅನ್ನುವುದರೊಳಗೆ ತಾತ್ಪರ್ಯ ಅಲ್ಲ. ಯಾರು ಅಂತ ಹೇಳ್ತಾರೆ. ಇಕ್ಷ್ವಾಕು, ನಾಭಾಗ, ಧೃಷ್ಣು, ಶರ್ಯಾತಿ, ನರಿಷ್ಯಂತ, ಪ್ರಾಂಶು, ನಾಭಾಗ, ಕರುಷ, ಪೃಷಧ್ರ ಅಂತ. ನಾಭಾಗಾರಿಷ್ಟ ಒಬ್ಬ ನಾಭಾಗ, ಇನ್ನೊಬ್ಬ ನಾಭಾಗಾರಿಷ್ಟ ಅಥವಾ ಅವನನ್ನೇ ದಿಷ್ಟ ಅಂತ ಭಾಗವತ ಕರೀತದೆ ಅಂತ ವ್ಯಾಖ್ಯಾನಕಾರರು
ತಿಳಿಸ್ತಾರೆ. ಇಲ್ಲಿ ನೃಗನನ್ನು ಬಿಟ್ಟಿದ್ದಾರೆ. ಇಕ್ಷ್ವಾಕು ನೃಗ ಶರ್ಯಾತಿ ಧೃಷ್ಟ ದಿಷ್ಟ ಕರೋಷಕಾನ್ ನರಿಷ್ಯಂತಂಚ ನಾಭಾಗಂ ಪ್ರಷಧ್ರಂಚ ನಭಂ ವಿಭುಂ ಎಂಬುದಾಗಿ ಶ್ರೀಮದ್ಭಾಗವತ ನೃಗರಾಜನನ್ನು ಸೇರಿಸಿಕೊಂಡು 10 ಜನರನ್ನು ಹೇಳುತ್ತದೆ. ಆ ನೃಗರಾಜನನ್ನು ಬಿಟ್ಟು 9 ಜನರನ್ನು ಇಲ್ಲಿ ಹೇಳಿದ್ದಾರೆ. ಅದರಲ್ಲಿಯೂ ದಿಷ್ಟ ಅಂತ ಅಲ್ಲಿ ಕರೆದವನನ್ನು ಇಲ್ಲಿ ನಾಭಾಗಾರಿಷ್ಟ ಅಂತ ಕರೆದಿದ್ದಾರೆ. ಒಬ್ಬನೇ ವೈವಸ್ವತಮನು, ಅವನ ಮಕ್ಕಳು 9 ಜನ. ಅದರಲ್ಲಿ ಒಬ್ಬನಿಗೆ ನಾಭಾಗ, ಇನ್ನೊಬ್ಬನಿಗೆ ನಾಭಾಗಾರಿಷ್ಟ. ಒಂದೇ ಮನೆಯಲ್ಲಿ ಇಬ್ಬರಿಗೆ ಒಂದೇ ತರಹದ ಹೆಸರನ್ನು ಇಟ್ಟಿದ್ದಾರೆ. ಈ ರೀತಿ ಇವರಿಗೆ ಅದ್ಭುತವಾದ ಸಾಮರ್ಥ್ಯ ಇದೆ. ಒಬ್ಬೊಬ್ಬರ ಚರಿತ್ರೆಯೂ ಬಹಳ ಅದ್ಭುತವಾದದ್ದು. ಭಗವಂತನ ವಿಶೇಷ ಸನ್ನಿಧಾನಕ್ಕೆ ಪಾತ್ರರಾದಂತಹ ಮಹಾನುಭಾವರು. ಈ 9 ಜನ ಅಥವಾ 10 ಜನ ಮಕ್ಕಳು ಹುಟ್ಟುವ ಮೊದಲು ವೈವಸ್ವತ ಮನು ಉತ್ತಮ ಸಂತಾನವಾಗಬೇಕು ಅಂತ ತಪಶ್ಚರ್ಯವನ್ನು ಮಾಡ್ತಾನೆ. ತಪಶ್ಚರ್ಯ ಮಾಡುವುದರ ಜೊತೆಗೆ ಒಂದು ಪುತ್ರಕಾಮೇಷ್ಟಿಯನ್ನು ಮಾಡ್ತಾನೆ. ವಸಿಷ್ಠರೇ ಆ ಯಜ್ಞವನ್ನು ಮಾಡಿಸ್ತಾರೆ. ಆ ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಿ ಶ್ರೇಷ್ಠ ಪುತ್ರ ಸಂತಾನವನ್ನು ಪಡೆಯಬೇಕು ಅನ್ನುವ ಅಪೇಕ್ಷೆಯಿಂದ ಮಿತ್ರ ಹಾಗೂ ವರುಣ ಈ ಇಬ್ಬರನ್ನು ಉದ್ದೇಶಿಸಿ ಮೈತ್ರಾವರುಣೇಷ್ಟಿ ಅಂತ ಮಾಡ್ತಾರೆ. ಆ ಮೈತ್ರಾವರುಣೇಷ್ಟಿಯನ್ನು ಮಾಡಿದಂತಹ ಪ್ರಸಂಗದಲ್ಲಿ ಎಲ್ಲರೂ ಕೂಡ ಇವನು ಮಾಡುವಂತಹ ಯಜ್ಞ, ಇವನ ಭಕ್ತಿ, ಇವನ ಶ್ರದ್ಧೆ, ಇವನ ಹೆಸರೇ ಶ್ರಾದ್ದದೇವ ಅಂತ. ಹೆಂಡತಿ ಶ್ರದ್ಧಾದೇವಿ, ಶ್ರದ್ಧಾದೇವಿ ಶ್ರಾದ್ದದೇವ. ಇವರಿಗಿರುವ ಶ್ರದ್ಧೆ, ಇವರಿಗಿರುವ ಭಕ್ತಿ, ಇದಕ್ಕೆ ಮೆಚ್ಚಿ ದೇವತೆಗಳು, ಋಷಿಗಳು ಎಲ್ಲರೂ ಕೂಡ ಅಹೋಸ್ಯ ತಪಸೋ ವೀರ್ಯಂ ಅಹೋಸ್ಯ ಶ್ರುತಂ ಅದ್ಭುತಂ ಎಂಬುದಾಗಿ ಕೊಂಡಾಡಿದ್ದಾರಂತೆ. ಎಷ್ಟು ಜ್ಞಾನ ಇದೆ, ಎಷ್ಟು ತಪಸ್ಸು, ಎಂತಹ ಪರಾಕ್ರಮ ಇವನದು, ಎಷ್ಟು ಭಕ್ತಿಯಿಂದ ಯಜ್ಞವನ್ನು ಮಾಡ್ತಾ ಇದ್ದಾನೆ ಅಂತ ಕೊಂಡಾಡಿದ್ದಾರೆ. ಅಲ್ಲಿ ಈ ಯಜ್ಞವನ್ನು ಮಾಡಿದಾಗ ಒಂದು ಹೆಣ್ಣು ಮಗು ಆಗುತ್ತೆ, ಇಲಾ ಎಂಬುದಾಗಿ ಅವಳಿಗೆ ಹೆಸರನ್ನು ಇಡ್ತಾರೆ. ಶ್ರೀಮದ್ಭಾಗವತದಲ್ಲಿ ಕೆಲವು ವಿಷಯಗಳನ್ನು ಹೇಳ್ತಾರೆ. ಇಲಾ ಹುಟ್ಟಿದಾಗ ಇವನು ಹೋಗಿ ಕೇಳ್ತಾನೆ ವಸಿಷ್ಠರಿಗೆ, ಗಂಡು ಮಗುವಾಗಬೇಕು ಅಂತ ಸಂಕಲ್ಪ ಮಾಡಿ ಯಜ್ಞವನ್ನು ಮಾಡಿಸಿದ್ದು ಹೆಣ್ಣು ಮಗು ಆಯಿತಲ್ಲ, ನನಗೆ ಹೆಣ್ಣು ಮಗುವಾಯಿತು ಅನ್ನುವ ದುಃಖಕ್ಕಿಂತಲೂ ನೀವು ಯಜ್ಞವನ್ನು ಮಾಡಿಸಿದ್ದೀರಿ ವಸಿಷ್ಠರು. ನಿಮ್ಮ ಮಂತ್ರ, ನಿಮ್ಮ ತಂತ್ರಗಳು ಅತ್ಯಂತ ಶುದ್ಧವಾದ ರೀತಿಯಲ್ಲಿ ಇರುವ ಕ್ರಮ. ಹೀಗಿರುವಾಗ ನೀವು, ನಿಮ್ಮ ಅಧೀನರಾದ ನಿಮ್ಮ ಶಿಷ್ಯರಾದ ಋತ್ವಿಜರು ಎಲ್ಲರೂ ಅಷ್ಟು ಚೆನ್ನಾಗಿ ಯಜ್ಞವನ್ನು ಮಾಡಿಸಿದಾಗ ನನ್ನ ಸಂಕಲ್ಪಕ್ಕೆ ತಕ್ಕಂತೆ ಗಂಡು ಮಗ ಆಗಬೇಕಾಗಿತ್ತಲ್ಲ, ಯಾಕೆ ಆಗಿಲ್ಲ ಅಂತ ಕೇಳಿದಾಗ ಹೋತೃವಿಗೆ ಕೇಳ್ತಾರೆ, ನೀನೇನು ಅಂತ ಪ್ರಾರ್ಥನೆ ಮಾಡಿದೆ, ಹೇಗೆ ಮಂತ್ರವನ್ನು ಹೇಳಿದೆ ಅಂತ. ಅವನು ಹೇಳಿದ, ಹೆಣ್ಣು ಮಗು ಆಗಬೇಕು ಅಂತ ನಾನು ಪ್ರಾರ್ಥನೆ ಮಾಡಿದ್ದು ದೇವರಿಗೆ. ಯಾಕೆ ಅಂದರೆ ಶ್ರದ್ಧಾದೇವಿ ಮನುವಿನ ಪತ್ನಿ ಹಾಗೇ ಬಂದು ನನಗೆ ಪ್ರಾರ್ಥನೆ ಮಾಡಿಕೊಂಡಿದ್ದಾಳೆ, ಅವಳ ಪ್ರಾರ್ಥನೆಗೆ ತಕ್ಕಂತೆ ನಾನು ಮಂತ್ರ ಹೇಳಿದ್ದು ಹೆಣ್ಣು ಮಗು ಆದದ್ದು, ತಪ್ಪೇನಿಲ್ಲ ಅದರೊಳಗೆ ಅಂತ. ಆಗ ವಸಿಷ್ಠರು ಸತ್ಯ ಸಂಗತಿಯನ್ನು ವೈವಸ್ವತ ಮನುವಿಗೆ ತಿಳಿಸ್ತಾರೆ. ಮಂತ್ರದ ದೋಷ ಅಲ್ಲ, ಋತ್ವಿಜರ ತಪ್ಪಲ್ಲ, ನಿನ್ನ ಹೆಂಡತಿ ಆ ರೀತಿ ಅಪೇಕ್ಷೆ ಪಟ್ಟದ್ದಕ್ಕೆ ಹೆಣ್ಣು ಮಗು ಆಗಿದೆ. ಸರಿ, ನನಗೀಗ ಗಂಡು ಮಗು ಬೇಕು ಅಂತ ವೈವಸ್ವತವನು ಪ್ರಾರ್ಥನೆ ಮಾಡಿದಾಗ ಆ ಮಿತ್ರ ವರುಣರಲ್ಲಿ ಅಂತರ್ಯಾಮಿಯಾದ ಮಿತ್ರನಾಮಕನಾದ ವರುಣನಾಮಕನಾದ ಪರಮಾತ್ಮನಿಗೆ ಶರಣು ಹೋಗ್ತಾರೆ ವಸಿಷ್ಠರು. ಮಾನಾತ್ರಾತೀತಿ ಮಿತ್ರ, ಜ್ಞಾನವನ್ನು ಕೊಟ್ಟು ರಕ್ಷಣೆ ಮಾಡ್ತಾನೆ, ಆದ್ದರಿಂದ ಪರಮಾತ್ಮನಿಗೆ ಮಿತ್ರ ಅಂತಾರೆ. ಸರ್ವಶ್ರೇಷ್ಠವಾದ ಸುಖ ಬಲ ಪರಮಾತ್ಮನಿಗೆ ಇದೆ, ಆದ್ದರಿಂದ ಅವನಿಗೆ ವರುಣ ಎಂಬುದಾಗಿ ಭಗವಂತನನ್ನು ಕರೀತಾರೆ. ಆ ಮಿತ್ರ ವರುಣರಲ್ಲಿ ಅಂತರ್ಯಾಮಿಯಾದ ಭಗವಂತನಿಗೆ ವಸಿಷ್ಠರು ಶರಣು ಹೋಗಿ ಇವನು ಪುತ್ರನಾಗಬೇಕು ಅಂತ ಪ್ರಾರ್ಥನೆ ಮಾಡಿದಾಗ ಇಲಾ ಪೌರುಷವನ್ನು ಪಡೀತಾಳೆ. ಆಗ ಅವನಿಗೆ ಸುದ್ಯುಮ್ನ ಎಂಬ ನಾಮಕರಣವನ್ನು ಮಾಡುತ್ತಾರೆ. ಮತ್ತೆ ಒಂದು ದಿನ ರುದ್ರದೇವರು ಇಲಾವೃತ ಖಂಡದಲ್ಲಿದ್ದಾರೆ. ಅಲ್ಲಿ ಇವನು ತನ್ನ ಎಲ್ಲ ಪರಿವಾರದೊಂದಿಗೆ ಹೋಗ್ತಾನೆ, ಪುನಃ ಹೆಣ್ಣಾಗ್ತಾನೆ.
ಇವನು ಮಾತ್ರ ಅಲ್ಲ, ಇವನ ಜೊತೆಗೆ ಹೋದಂತಹ ಎಲ್ಲ ಸೈನಿಕರು, ಕುದುರೆಗಳು ಕೂಡ ಹೆಣ್ಣಾಗ್ತವೆ. ಯಾಕೆಂದರೆ ರುದ್ರದೇವರ ಶಾಪ ಇದೆ, ಯಾರು ಇಲ್ಲಿ ಬರ್ತಾರೋ ಅವರೆಲ್ಲ ಹೆಣ್ಣಾಗಬೇಕು ಅಂತ. ಯಾವಾಗಲೂ ಕೂಡ ಪಾರ್ವತಿಯ ಜೊತೆಗೆ ಏಕಾಂತದಲ್ಲಿ ವಾಸವಾಗಿರುವಾಗ ಒಂದು ಬಾರಿ ಋಷಿಗಳು ಮುನಿಗಳು ಹೇಳದೆ ಕೇಳದೆ ಒಳಗೆ ಪ್ರವೇಶ ಮಾಡಿದಾಗ ಪಾರ್ವತಿಗೆ ಸಂಕೋಚವಾಗತ್ತೆ. ಆಗ ಅವಳು ಇಲ್ಲಿ ಬಂದವರೆಲ್ಲ ಹೆಣ್ಣಾಗಬೇಕು ಅಂತ. ಹೀಗಾಗಿ ಇವನು ಮತ್ತೆ ಹೆಣ್ಣಾಗ್ತಾನೆ. ಮತ್ತೆ ಪುನಃ ವಸಿಷ್ಠರಿಗೆ ಶರಣು ಹೋದಾಗ ವಸಿಷ್ಠರು ಈ ಬಾರಿ ರುದ್ರಾಂತರ್ಯಾಮಿಯಾದ ರುದ್ರನಾಮಕನಾದ ಪರಮಾತ್ಮನಿಗೆ ಶರಣು ಹೋಗ್ತಾರೆ. ಯಾಕೆಂದರೆ ರುದ್ರದೇವರ ಶಾಪದಿಂದ ಹೀಗಾಗಿದೆ. ರುಜಂ ದ್ರಾವಯತೆ ಯಸ್ಮಾತ್ ರುದ್ರಸ್ತಸ್ಮಾತ್ ಜನಾರ್ದನಃ. ಎಲ್ಲ ವಿಧವಾದ ರೋಗಗಳ ಪರಿಹಾರ ಮಾಡ್ತಾನೆ ಎನ್ನುವುದಕ್ಕೋಸ್ಕರ ರುದ್ರನಾಮಕನಾದಂತಹ ರುದ್ರಾಂತರ್ಯಾಮಿಯಾದ ಭಗವಂತ ಅಂತಹ ಪರಮಾತ್ಮನಿಗೆ ಯಾವಾಗ ಶರಣು ಹೋಗ್ತಾರೋ ಆಗ ರುದ್ರದೇವರು ಹೇಳ್ತಾರೆ, ನಾನು ಪೂರ್ಣವಾಗಿ ಶಾಪವನ್ನು ವಿಮೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. 1 ತಿಂಗಳು ಗಂಡು 1 ತಿಂಗಳು ಹೆಣ್ಣಾಗ್ತಾನೆ ಅಂತ. 1 ತಿಂಗಳು ರಾಜ್ಯ ಆಳ್ತಾ ಇದ್ದ, ಇನ್ನೊಂದು ತಿಂಗಳು ಅಂತಃಪುರದಲ್ಲಿ ಇರ್ತಾ ಇದ್ದ. ಪ್ರಜೆಗಳಿಗೆ ಅಷ್ಟು ಸಂತೋಷವಾಗಲಿಲ್ಲ. ಇಂತಹ ರಾಜನಿದ್ದೇನು ಪ್ರಯೋಜನ, ನಿರಂತರವಾಗಿ ನಮಗೆ ಎಲ್ಲ ಕಷ್ಟಗಳ ಪರಿಹಾರ ಮಾಡುವ ರಾಜನು ಬೇಕು ಅಂತ. ಅದಕ್ಕಾಗಿ ಈ ಮಗನಿಂದ ಕಾರ್ಯ ಸರಿ ಆಗೋದಿಲ್ಲ ಅಂತ ಪುನಃ ತಪಸ್ಸು ಮಾಡಿ ಈ ಇಕ್ಷ್ವಾಕು ನೃಗ ಶರಿಯಾತಿ ಮೊದಲಾದಂತಹ 10 ಜನ ಮಕ್ಕಳನ್ನು ವೈವಸ್ವತವನು ಪಡೀತಾನೆ ಅಂತ ಭಾಗವತದಲ್ಲಿ ಕಥೆ ಬರ್ತದೆ. ಹರಿವಂಶದಲ್ಲಿ ಆ ಎಲ್ಲ ವಿಚಾರಗಳನ್ನು ಸ್ಪಷ್ಟವಾಗಿ ನಿರೂಪಣೆ ಮಾಡಿಲ್ಲ. ಆ ಇಲಾ ಹುಟ್ಟಿದ ಮೇಲೆ ಮಿತ್ರಾವರುಣರ ಹತ್ತಿರ ಹೋಗ್ತಾಳೆ. ಮಿತ್ರಾವರುಣರೇ, ನಿಮ್ಮ ಪ್ರೇರಣೆಯಂತೆ ನಿಮ್ಮ ಆಜ್ಞೆಯಂತೆ ನಾನು ಜನಿಸಿದ್ದೇನೆ, ನನ್ನ ಕರ್ತವ್ಯ ಏನು, ನಾನೇನು ಮಾಡಬೇಕು ಹೇಳಿ ಅಂತ. ಆಗ ಅವರಿಬ್ಬರು ಹೇಳುತ್ತಾರೆ, ನೀನು ಈ ವೈವಸ್ವತ ಮನುವಿನ ವಂಶಧರ ಪುತ್ರನಾಗಿ ರಾಜ್ಯವನ್ನು ಆಳಿ ದೊಡ್ಡ ಸೇವೆಯನ್ನು ಮಾಡಬೇಕು, ಇದೇ ನಮ್ಮ ಆದೇಶ. ಅದಕ್ಕಾಗಿಯೇ ನಿನ್ನನ್ನು ನಾವು ಹುಟ್ಟಿಸಿದ್ದೇವೆ, ನೀನು ನಿಮ್ಮ ತಂದೆಯ ಹತ್ತಿರನೇ ಹೋಗು ಅಂತ ಕೊಟ್ಟು ಕಳಿಸ್ತಾರೆ ಮಿತ್ರ ಹಾಗೂ ವರುಣರು. ಮನೋರು ವಂಶಧರ ಪುತ್ರ ತ್ವಮೇವ ಚ ಭವಿಷ್ಯಸಿ. ಅವರೇ ಹೇಳ್ತಾರೆ, ನೀನು ಈಗ ಹೆಣ್ಣಾಗಿದ್ದಿ, ಮುಂದೆ ನಿಮ್ಮ ಮನುವಿನ ವಂಶವನ್ನು ಧಾರಣೆ ಮಾಡುವ ಪ್ರವರ್ತನೆ ಮಾಡುವ ಮಗನಾಗ್ತೀಯ ನೀನು ಅಂತ ಆ ಮಿತ್ರಾವರುಣರು ಹೇಳಿರ್ತಾರೆ. ಮಿತ್ರಾವರುಣರು ಆ ರೀತಿ ಇಲಾ ದೇವಿಗೆ ಹೇಳಿದ್ದಾರೆ ಎನ್ನುವ ಮಾತು ಮಾತ್ರ ಇಲ್ಲಿ ಬರುತ್ತೆ. ಭಾಗವತದಲ್ಲಿ ಹೇಳಿದ ವಿಷಯವನ್ನು ಇಲ್ಲಿ ನಾವು ಸೇರಿಸಿಕೊಂಡ್ರೆ ಈ ಮಧ್ಯದಲ್ಲಿ ಮನು ವಸಿಷ್ಠರಿಗೆ ಮಾಡಿದ ಪ್ರಾರ್ಥನೆ, ವಸಿಷ್ಠರು ಮಿತ್ರಾವರುಣರಿಗೆ ಮಾಡಿದ ಪ್ರಾರ್ಥನೆ, ಮಿತ್ರಾವರುಣರಲ್ಲಿ ಅಂತರ್ಯಾಮಿಯಾದ ಭಗವಂತನಿಗೆ ಸಲ್ಲಿಸಿದಂತಹ ಪ್ರಾರ್ಥನೆ, ಅದಕ್ಕನುಗುಣವಾಗಿ ಮಿತ್ರಾವರುಣರು ಇವಳಿಗೆ ನೀನು ಗಂಡಸಾಗು ಅಂತ ವರ ಕೊಟ್ಟದ್ದು. ಇದನ್ನು ನಾವು ಜೋಡಿಸಿಕೊಂಡ್ರೆ ಆ ಮಧ್ಯದಲ್ಲಿ ಮಾಡಿದ ವಸಿಷ್ಠರ ತಪಸ್ಸು, ಅವರ ಪ್ರಾರ್ಥನೆಗೆ ಮಿತ್ರಾವರುಣರು ಸಂತುಷ್ಟರಾಗಿ ಇವಳಿಗೆ ನೀನು ಗಂಡಸಾಗು, ಪೌರುಷವನ್ನು ಹೊಂದು ಎಂಬುದಾಗಿ ಅನುಗ್ರಹ ಮಾಡಿದ್ದಾರೆ ಅಂತ ನಾವು ತಿಳಿಯಬೇಕು. ಆ ರೀತಿ ಸುದ್ಯುಮ್ನ ತಾನು ಪೌರುಷವನ್ನು ಪಡೆದಿದ್ದಾನೆ. 1 ತಿಂಗಳು ಗಂಡು 1 ತಿಂಗಳು ಹೆಣ್ಣು. ಹೆಣ್ಣಾದಾಗ ಚಂದ್ರನ ಮಗನಾದ ಬುಧ ಇವಳಲ್ಲಿ ಪುರೂರವಸ್ ಎಂಬ ಮಗನನ್ನು ಪಡೀತಾನೆ ಎಂಬುದಾಗಿ ಹೇಳುತ್ತಾರೆ. ಈ ಸುದ್ಯುಮ್ನ ಗಂಡು ಆದಾಗ ಇವನಿಗೆ 3 ಜನ ಮಕ್ಕಳು, ಉತ್ಕಲ, ಗಯ, ವಿನತಾಶ್ವ ಅಂತ. ಉತ್ಕಲ ದೇಶ ಅಂತ ಆ ಉತ್ಕಲನಿಂದ ಪ್ರಸಿದ್ಧವಾಗತ್ತೆ. ವಿನತಾಶ್ವ ಪಶ್ಚಿಮ ದೇಶದಲ್ಲಿ, ಗಯ ಪೂರ್ವ ದೇಶದಲ್ಲಿ ರಾಜನಾಗಿ ರಾಜ್ಯವನ್ನು ಆಳ್ತಾನೆ ಎಂಬುದಾಗಿ ಈ ಸುದ್ಯುಮ್ನನ ಚರಿತ್ರೆಯನ್ನು ತಿಳಿಸ್ತಾರೆ. ಇಕ್ಷ್ವಾಕು ಮೊದಲಾದ 10 ಜನರಲ್ಲಿ ಆ ಇಕ್ಷ್ವಾಕು ಮಧ್ಯ ದೇಶವನ್ನು ಆಳ್ತಾನೆ. ಈ ಸುದ್ಯುಮ್ನನಿಗೆ ಪ್ರತಿಷ್ಠಾನ ಅನ್ನುವ ಪಟ್ಟಣದಲ್ಲಿ ರಾಜ್ಯವನ್ನು ಆಳುವುದಕ್ಕೆ ಕೊಡ್ತಾರೆ. ಪ್ರಯಾಗ ಕ್ಷೇತ್ರದ ಹತ್ತಿರದಲ್ಲಿ ಇರುವಂಥದ್ದು ಪ್ರತಿಷ್ಠಾನ ಎಂಬಂತಹ ಪುರ. ಇವತ್ತಿಗೂ ಆ ಪ್ರತಿಷ್ಠಾನಪುರದ ಅವಶೇಷಗಳು, ಆ ಪ್ರಾಚೀನವಾದ ಪ್ರತಿಷ್ಠಾನಪುರ ಅನ್ನುವಂತಹ ಹೆಸರು ಅಲ್ಲಲ್ಲಿ ಪ್ರಯಾಗದ ಸಮೀಪದ ಕ್ಷೇತ್ರದಲ್ಲಿ ಶಿಲಾಲೇಖಗಳಲ್ಲಿ ನಮಗೆ ಸಿಗತ್ತೆ. ಅಂತಹ ಆ ಪ್ರತಿಷ್ಠಾನಪುರದಲ್ಲಿ ಅವನು ವಾಸವಾಗಿದ್ದಾನೆ. ಈ ಸುದ್ಯುಮ್ನನ ಮಗನಾದ ಉತ್ಕಲನಿಗೆ
ಧೃಷ್ಟಕ, ಅಂಬರೀಷ, ದಂಡಕ ಅನ್ನುವ ಮಕ್ಕಳಾಗಿದ್ದಾರೆ. ಆ ದಂಡಕನಿಂದಲೇ ದಂಡಕಾರಣ್ಯ ಅಂತ ಪ್ರಸಿದ್ಧವಾದದ್ದು. ಆ ದಂಡಕಾರಣ್ಯದ ಮಹಿಮೆಯನ್ನು ಒಂದು ಮಾತಿನಲ್ಲಿ ಹರಿವಂಶ ತಿಳಿಸ್ತದೆ. ವನಂ ತಲ್ಲೋಕವಿಖ್ಯಾತಂ ತಾಪಸಾನಾಂ ಅನುತ್ತಮಂ ತತ್ರ ಪ್ರವಿಷ್ಟ ಮಾತ್ರಸ್ತು ನರಃ ಪಾಪಾತ್ ಪ್ರಮುಚ್ಯತೆ. ದಂಡಕಾರಣ್ಯ ಅಂತ ನಾವೆಲ್ಲ ಈಗ ಸಂಕಲ್ಪ ಮಾಡ್ತೇವೆ. ಅಂತಹ ದಂಡಕಾರಣ್ಯದೊಳಗೆ ಪ್ರವೇಶ ಮಾಡೋ ಮಾತ್ರದಿಂದ ಪಾಪಗಳ ಪರಿಹಾರವಾಗ್ತದೆ. ಅಷ್ಟು ಜನ ತಪಸ್ವಿಗಳು ತಪಸ್ಸು ಮಾಡಿದ ತಪೋಭೂಮಿ ಇದು ದಂಡಕಾರಣ್ಯ ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ. ಮುಂದೆ ಇದೇ ವೈವಸ್ವತ ಮನುವಿನ ಮತ್ತೊಬ್ಬ ಮಗ ಶರಿಯಾತಿ ಅಂತ. ಆ ಶರಿಯಾತಿಗೆ ಆನರ್ತ ಅಂತ ಒಬ್ಬ ಮಗ, ಸುಕನ್ಯಾ ಅಂತ ಮಗಳು. ಆ ಸುಕನ್ಯೆಯ ವಿಸ್ತಾರವಾದ ಕಥೆ ಭಾಗವತದಲ್ಲಿ ಬಂದಿದೆ. ಚವನ ಋಷಿಗಳ ಆಶ್ರಮದಲ್ಲಿ ಇವರೆಲ್ಲ ಪ್ರವೇಶ ಮಾಡಿದಾಗ ಚವನ ಋಷಿಗಳ 2 ತೇಜೋಮಯವಾದ ಕಣ್ಣುಗಳು ಇವಳಿಗೆ ವಿಶೇಷವಾದ ಕುತೂಹಲವನ್ನು ಕೆರಳಿಸಿವೆ. ಹುತ್ತಿನಲ್ಲಿ ಕುಳಿತು ತಪಸ್ಸು ಮಾಡ್ತಾ ಇದ್ದಾರೆ. ಕಣ್ಣುಗಳು ಮಾತ್ರ ಕಾಣಿಸ್ತಾ ಇದೆ. ಬಹಳ ತೇಜಸ್ವಿಯಾದ ಕಣ್ಣುಗಳು. ಏನಿರಬಹುದು ಅಂತ ಕುತೂಹಲದಿಂದ ಮುಳ್ಳಿನಿಂದ ಚುಚ್ಚಿದ್ದಾಳೆ. ರಕ್ತ ಹರಿದು ಬರ್ತಾ ಇದೆ. ಗಾಬರಿಯಾಗಿ ಓಡಿ ಬಂದಿದ್ದಾಳೆ. ಆದರೆ ಶರಿಯಾತಿ ರಾಜ, ಮಂತ್ರಿ, ಸೈನಿಕರು ಎಲ್ಲರಿಗೂ ಉದರ ರೋಗ ಆಗಿದೆ. ಮಲಮೂತ್ರಗಳ ನಿರೋಧವಾಗಿದೆ. ಬಹಳ ಉದರ ರೋಗವಾಗಿ ಒದ್ದಾಡ್ತಾ ಇದ್ದಾಗ ಯಾರು ಏನು ಅಪರಾಧ ಮಾಡಿದ್ದೀರಿ ಹೇಳಿ, ಮುಚ್ಚಿಟ್ಟುಕೊಳ್ಳಬೇಡಿ ಅಂತ ಕೇಳ್ತಾನೆ. ವೈದ್ಯರನ್ನು ಕರೆಸುವ ಪ್ರಮೇಯ ಇಲ್ಲ. ಒಬ್ಬರಿಗೆ ಇಬ್ಬರಿಗೆ ಆಗಬಹುದು. ಇಷ್ಟೆಲ್ಲ ಜನರಿಗೆ ಒಂದೇ ತರಹ ಸಮಸ್ಯೆ ಇದೆ ಅಂದರೆ ಏನೋ ಒಂದು ಅಪರಾಧ ಆಗಿದೆ. ಏನು ಅಪರಾಧ ಮಾಡಿದ್ದೀರಿ ಹೇಳಿ ಅಂತ ಕೇಳಿದಾಗ ಸುಕನ್ಯೆ ಇದ್ದ ಸಂಗತಿಯನ್ನು ಹೇಳಿದಾಗ ಚವನ ಋಷಿಗಳಿಗೆ ಶರಣು ಹೋಗಿ ಆ ಸುಕನ್ಯೆಯನ್ನೇ ಕೊಟ್ಟು ಮದುವೆ ಮಾಡಿದರೆ ನಾನು ಇದಕ್ಕೆ ಕ್ಷಮಾ ಮಾಡ್ತೇನೆ ಅಂತ ಅವರು ಹೇಳಿದ್ದಾರೆ. ಹಿಂದೆ ಮುಂದೆ ಆಲೋಚನೆ ಮಾಡದೆ ಸುಕನ್ಯೆಯನ್ನು ಕೊಟ್ಟು ಮದುವೆ ಮಾಡಿದ್ದಾನೆ. ಅವರು ವೃದ್ಧರು, ಇವಳು ತರುಣಿ. ಆದರೂ ಕೂಡ ತಂದೆಯ ಹಿತಕ್ಕೆ, ರಾಜ್ಯದ ಹಿತಕ್ಕಾಗಿ ಅವಳು ತ್ಯಾಗ ಮಾಡಿದ್ದಾಳೆ, ಮದುವೆ ಮಾಡಿಕೊಂಡಿದ್ದಾಳೆ. ಆದರೆ ಅವಳ ಭಕ್ತಿ, ಅವಳ ಶ್ರದ್ಧೆ, ಅವಳ ಪಾತಿವ್ರತ್ಯಕ್ಕೆ ಒಲಿದು ದೇವರು ಅಶ್ವಿದೇವತೆಗಳ ದ್ವಾರ ಆ ಚವನ ಋಷಿಗಳಿಗೆ ಉತ್ತಮವಾದ ತಾರುಣ್ಯವನ್ನು ಕೊಡಿಸಿ ಉತ್ತಮ ತರುಣರಾಗಿ ಇವಳ ಜೊತೆಗೆ ಸುಖವಾಗಿರ್ತಾರೆ ಎಂಬ ವಿಷಯವನ್ನು ಶ್ರೀಮದ್ ಭಾಗವತ ನಮಗೆ ತಿಳಿಸ್ತದೆ. ಇವನ ಮಗ ಆನರ್ತ, ಆನರ್ತನ ಮಗ ರೇವ, ರೇವನ ಮಗ ರೈವತ, ಅವನಿಗೆ ಕಕುದ್ಮಿ ಎಂಬುದಾಗಿ ಕರೀತಾರೆ. 100 ಜನ ಮಕ್ಕಳು, ಅದರಲ್ಲಿ ಹಿರಿಯ ಕಕುದ್ಮಿ. ರೈವತ ಅಂತೂ ಅವನಿಗೆ ಹೆಸರು. ಇವನು ತನ್ನ ಮಗಳಾದ ರೇವತಿ, ಅವಳಿಗೆ ಮದುವೆಯಾಗಬೇಕು, ವರ ಯಾರು ಅಂತ ಬ್ರಹ್ಮದೇವರಿಗೆ ಕೇಳಿಕೊಂಡು ಬರ್ತೇನೆ ಅಂತ ಬ್ರಹ್ಮದೇವರ ಹತ್ತಿರ ಹೋಗ್ತಾನೆ. ಬ್ರಹ್ಮದೇವರ ಹತ್ತಿರ ಹೋಗಿ ಒಂದೇ ಒಂದು ಮುಹೂರ್ತ, ಅಲ್ಲಿ ಸಂಗೀತ ಕಾರ್ಯಕ್ರಮ, ಗಂಧರ್ವರು ಸಂಗೀತ ನಮ್ಮನ್ನು ಹೇಳ್ತಾ ಇರ್ತಾರೆ, ಭಗವಂತನ ಗುಣಗಾನವನ್ನು ಮಾಡ್ತಾ ಇರ್ತಾರೆ. ಆ ಭಗವಂತನ ಗುಣಗಾನವನ್ನು ಮಾಡುವಂತಹ ಗಂಧರ್ವರ ಸಂಗೀತ ಮುಗಿದ ಮೇಲೆ ಬ್ರಹ್ಮದೇವರನ್ನು ಮಾತನಾಡಿಸೋಣ ಅಂತ ಸ್ವಲ್ಪ ಹೊತ್ತು ನಿಂತು ಆ ನಂತರ ಬ್ರಹ್ಮದೇವರನ್ನು ಆಲೋಚನೆ ಮಾಡುವಾಗ ಎಷ್ಟೋ ಯುಗಗಳು ಕಳೆದು ಹೋಗಿರ್ತದೆ. ಇವನು ಅನೇಕ ರಾಜಕುಮಾರರ ಹೆಸರು ಹೇಳ್ತಾನೆ. ಬ್ರಹ್ಮದೇವರಂತಾರೆ ಆ ರಾಜಕುಮಾರರೂ ಇಲ್ಲ, ಅವರ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಯಾರೂ ಇಲ್ಲ, ಎಷ್ಟೋ ಯುಗಗಳು ಕಳೆದು ಹೋಗಿವೆ. ಈಗ ಬಲರಾಮ ದೇವರಿದ್ದಾರೆ, ಶ್ರೀಕೃಷ್ಣ ಪರಮಾತ್ಮನ ಅಣ್ಣ. ಆ ಬಲರಾಮನಿಗೆ ಕೊಟ್ಟು ಮದುವೆ ಮಾಡು. ಯದ್ಯಪಿ ವಯಸ್ಸಿನ ವ್ಯತ್ಯಾಸ ಇದೆ, ಯುಗಗಳ ವ್ಯತ್ಯಾಸ ಆಗಿ ಹೋಗಿದೆ, ಆದರೂ ನಿನ್ನ ಪರಿಸ್ಥಿತಿಯನ್ನು ನೋಡಿ ನಾನು ವಿಶೇಷವಾಗಿ ಅನುಗ್ರಹವನ್ನು ಮಾಡುತ್ತೇನೆ ಅಂತ ಹೇಳಿದಾಗ ಬಲರಾಮನಿಗೆ ತನ್ನ ಮಗಳಾದ ರೇವತಿಯನ್ನು ಕೊಟ್ಟು ಮದುವೆ ಮಾಡ್ತಾನೆ. ಬಲರಾಮದೇವರು ಶುಕ್ಲಕೇಶಾವೇಶ, ಪರಮಾತ್ಮನ ವಿಶೇಷ ಸನ್ನಿಧಾನ, ಸ್ವಯಂ ಶೇಷದೇವರು, ಬ್ರಹ್ಮಾಂಡವನ್ನೇ ತಲೆಯ ಮೇಲೆ ಹೊತ್ತಂತಹ ಮಹಾನುಭಾವರು, ಜೀವಾಭಿಮಾನಿ ದೇವತೆಗಳು, ಅಹಂಕಾರ ತತ್ವಾಭಿಮಾನಿ ದೇವತೆಗಳು, ಮಹಾ ಸಾಮರ್ಥ್ಯ. ಹೀಗಾಗಿ ಅವಳು ಪೂರ್ವಯುಗದ ಪ್ರಮಾಣದವಳು ಎತ್ತರ ಇದ್ದರೂ ಕೂಡ ತನಗೆ ಯೋಗ್ಯವಾಗುವ ರೀತಿಯಲ್ಲಿ ಅವಳನ್ನು ಹಲಾಯುಧದಿಂದ ಸರಿ ಮಾಡಿಕೊಂಡು ಅವಳ ಜೊತೆಗೆ ಸುಖವಾಗಿ ಇದ್ದಾರೆ ಬಲರಾಮದೇವರು ಎಂಬ ವಿಚಾರವನ್ನು ತಿಳಿಸ್ತಾರೆ. ಬಲರಾಮದೇವರ
ಅದ್ಭುತವಾದ ಮಹಿಮೆಯನ್ನು ಭಾಗವತ ಬೇಕಾದಷ್ಟು ಕೊಂಡಾಡುತ್ತೆ. ಯಮುನಾದೇವಿ ತಾನು ವಿಹಾರ ಮಾಡುವ ಸ್ಥಳದಲ್ಲಿ ಬರಬೇಕು ಅಂತ ಹಲಾಯುಧವನ್ನು ಹಾಕಿ ಆ ಯಮುನಾದೇವಿಯನ್ನು ಹತ್ತಿರ ಎಳೆದಂತಹ ಮಹಾನುಭಾವರು, ತನ್ನ ಹತ್ತಿರ ಹರಿಯುವಂತೆ ಮಾಡಿಕೊಂಡವರು, ಹಸ್ತಿನಾವತಿಯನ್ನೇ ಸೆಳೆದು ಗಂಗೆಯಲ್ಲಿ ಮುಳುಗಿಸ್ತೇನೆ ಅಂತ ಹೊರಟಂತಹ ಮಹಾನುಭಾವರು, ಬ್ರಹ್ಮಾಂಡವನ್ನೇ ಹೊತ್ತವರಿಗೆ ಇದೆಲ್ಲ ಬಹಳ ದೊಡ್ಡದೇನಲ್ಲ. ಅಂತಹ ಬಲರಾಮದೇವರ ಒಂದು ವಿಶಿಷ್ಟವಾದ ಮಹಿಮೆಯನ್ನು ಇಲ್ಲಿ ತಿಳಿಸಿಕೊಡ್ತಾರೆ. ಜನಮೇಜಯ ವೈಶಂಪಾಯನರಿಗೆ ಕೇಳ್ತಾನೆ, ಎಷ್ಟೋ ಯುಗಗಳು ಕಳೆದಿತ್ತು ಅಂತೀರಿ, ಅವಳು ವೃದ್ಧೆಯಾಗಿ ಮುದುಕಿಯಾಗಿ ಹೋಗಬೇಕು, ಅವಳು ಹಾಗೇ ತರುಣಿಯಾಗಿ ಹೇಗಿದ್ಲು ಅಂತ. ಅದಕ್ಕೆ ವೈಶಂಪಾಯನರು ಹೇಳ್ತಾರೆ, ನ ಜರಾ ಕ್ಷುತ್ಪಿಪಾಸೇವಾ ನ ಮೃತ್ಯುರ್ಭರತರ್ಷಭ ಋತುಚಕ್ರಂ ನ ಭವತಿ ಬ್ರಹ್ಮಲೋಕೇ ಸದಾನಘ. ಆ ಬ್ರಹ್ಮಲೋಕದ ಒಂದು ವೈಶಿಷ್ಟ್ಯ, ಅಲ್ಲಿದ್ದರೆ ಮುಪ್ಪು, ಹಸಿವೆ, ನೀರಡಿಕೆ, ಮರಣ, ಯಾವ ಕಾಲದ ಪ್ರಕಾರ ಏನೂ ಆಗೋದಿಲ್ಲ ಅನ್ನೋದಕ್ಕೋಸ್ಕರ ಇವನು ಅದೇ ಯುಗಗಳನ್ನು ಈ ಲೋಕದಲ್ಲಿ ಕಳೆದಿದ್ದರೆ ಇವನಿಗೆ ಆ ಎಲ್ಲ ವಿಕಾರಗಳು ಅನಿವಾರ್ಯ. ಆದರೆ ಬ್ರಹ್ಮಲೋಕದಲ್ಲಿದ್ದ ಅನ್ನುವುದಕ್ಕೋಸ್ಕರ ಅಷ್ಟು ಯುಗಗಳು ಉರುಳಿದರೂ ಕೂಡ ತರುಣನಾಗಿದ್ದಾನೆ, ಯುವಕನಾಗಿದ್ದಾನೆ, ಧೃಷ್ಟಪುಷ್ಟನಾಗಿದ್ದಾನೆ. ರೈವತ ರಾಜ ಹಾಗೂ ರೇವತಿ ಇಬ್ಬರೂ ಚೆನ್ನಾಗಿದ್ದಾರೆ ಎಂಬುದಾಗಿ ವೈಶಂಪಾಯನರು ಉತ್ತರವನ್ನು ತಿಳಿಸ್ತಾರೆ. ಆ ಲೋಕದಲ್ಲಿದ್ದವರೇ ಹೀಗೆ ಅಂದರೆ ಬ್ರಹ್ಮಾದಿ ದೇವತೆಗಳಿಗೆ ಯಾವುದೇ ತರಹದ ಈ ಕಾಲಕೃತವಾದ ವಿಕಾರ ಇಲ್ಲ ಅನ್ನುವುದನ್ನು ಚೆನ್ನಾಗಿ ನಾವು ತಿಳಿಯಬೇಕು. ಅದು ಆ ದೇವತೆಗಳ ಮಹಾಮಹಿಮೆ. ಈ ಕಕುದ್ಮಿ ರೈವತ ಇವನ ತಮ್ಮಂದಿರು, ಇವನು 100 ಜನರಿಗೆ ಹಿರಿಯ ಅಣ್ಣ. ಆದರೆ ಇವನ ತಮ್ಮಂದಿರೆಲ್ಲ ಇದ್ದರಲ್ಲ, ಅವರೆಲ್ಲ ಕುಶಸ್ಥಲಿ. ಅದು ಪ್ರಾಚೀನವಾದದ್ದೇ, ಇವನ ಕಾಲದಲ್ಲಿ ಆದದ್ದು. ಆದರೆ ಶ್ರೀಕೃಷ್ಣ ಪರಮಾತ್ಮ ಪುನಃ ಅದರ ವಿಶೇಷವಾದ ಉದ್ಧಾರವನ್ನು ಮಾಡಿದ್ದಾನೆ ಅಂತ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ನವಮಸ್ಕಂಧ ವ್ಯಾಖ್ಯಾನದಲ್ಲಿ ತಿಳಿಸ್ತಾರೆ. ಆ ಕುಶಸ್ಥಲಿ ಎನ್ನುವ ಪಟ್ಟಣ ಮೊದಲಿತ್ತು ಅಂತ. ಅಲ್ಲಿ ಇರುವಂತಹ ಇವನ ತಮ್ಮಂದಿರನ್ನೆಲ್ಲ ರಾಕ್ಷಸರು ಸೋಲಿಸ್ತಾರೆ, ಓಡಿಸಿಬಿಡ್ತಾರೆ. ಆ ರಾಕ್ಷಸರ ಭಯದಿಂದ ಇವರೆಲ್ಲ ದೇಶವನ್ನು ಬಿಟ್ಟು ದೂರ ದೂರ ಸೇರಿಕೊಳ್ತಾರೆ. ಶರ್ಯಾತಿಯ ಕುಲದಲ್ಲಿ ಬಂದದ್ದರಿಂದ ಇವರಿಗೆ ಶಾರ್ಯಾತರು ಅಂತ. ಅರಣ್ಯದಲ್ಲಿ, ಪರ್ವತದಲ್ಲಿ, ಗುಹೆಗಳಲ್ಲಿ ಎಲ್ಲಿ ಅವಕಾಶ ಸಿಗತ್ತೋ ಅಲ್ಲಿ ಹೋಗಿ ಸೇರಿಕೊಳ್ತಾರೆ. ಆದರೆ ಎಲ್ಲರೂ ಪರಮಧಾರ್ಮಿಕರು, ಸಜ್ಜನರು, ಭಗವದ್ಭಕ್ತರು. ಇವರೆಲ್ಲ ಶರ್ಯಾತಿಯ ವಂಶದಲ್ಲಿ ಬಂದ ಈ ಕಕುದ್ಮಿಯ ತಮ್ಮಂದಿರು ಅಲ್ಲಲ್ಲಲ್ಲಿ ಸೇರಿಕೊಂಡು ವಾಸವಾಗಿರ್ತಾರೆ ಅಂತ ತಿಳಿಸ್ತಾರೆ. ಮುಂದೆ ಇನ್ನೊಬ್ಬ ಮನುವಿನ ಮಗ ಪೃಷಧ್ರ ಅಂತ. ಆ ಪೃಷಧ್ರ, ವೃಷಧ್ರ ಎಂಬುದಾಗಿ ಎರಡೂ ಹೆಸರುಗಳು ಅವನಿಗೆ ಮಹಾಭಾರತದಲ್ಲಿಯೂ ಭಾಗವತದಲ್ಲಿಯೂ ಉಂಟು. ಆ ವೃಷಧ್ರ ತಾನು ಮನುಪುತ್ರನಾದರೂ ಕೂಡ ಗುರುಕುಲದಲ್ಲಿ ವಾಸ ಮಾಡಿ ವಿದ್ಯಾಭ್ಯಾಸವನ್ನು ಮಾಡ್ತಾನೆ. ನಾನು ರಾಜಕುಮಾರ ಅಂತ ನಾನಿದ್ದಲ್ಲಿಯೇ ಬಂದು ಪಾಠ ಹೇಳಬೇಕು ಗುರುಗಳು ಅಂತ ಬಯಸೋದಿಲ್ಲ. ಆ ರೀತಿ ವೈವಸ್ವತ ಮನುವೂ ಅಪೇಕ್ಷೆ ಪಡೋದಿಲ್ಲ. ವಸಿಷ್ಠರ ಆಶ್ರಮದಲ್ಲಿ ಸೇವೆ ಮಾಡಿಕೊಂಡು ವಸಿಷ್ಠರ ಅನುಗ್ರಹವನ್ನು ಪಡೆದು ವಿದ್ಯೆಯನ್ನು ಪಡೆದುಕೋ ಅಂತ ಕೊಟ್ಟು ಕಳಿಸ್ತಾನೆ. ಗುರು ಶುಶ್ರೂಷೆಯ ವಿದ್ಯಾ, ಗುರುಗಳ ಸೇವೆಯನ್ನು ಮಾಡಿದರೆ ಉತ್ತಮವಾದಂತಹ ವಿದ್ಯೆಯನ್ನು ಪಡೆಯುವುದಕ್ಕೆ ಸಾಧ್ಯ. ಗುರುಗಳ ಅನುಗ್ರಹದಿಂದ ವಿದ್ಯೆ ಚೆನ್ನಾಗಿ ಬರುತ್ತೆ. ಕೇವಲ ಪಾಠ ಕಲಿತರೆ ಮಾತ್ರ ವಿದ್ಯೆ ಬರೋದಿಲ್ಲ ಅಂತ. ಅಷ್ಟು ಭಕ್ತಿ ಶ್ರದ್ಧೆಗಳಿಂದ ಗುರುಗಳ ಸೇವೆಯನ್ನು ಮಾಡ್ತಾ ಇರ್ತಾನೆ. ಸಜ್ಜನ, ಸಾತ್ವಿಕ. ಆದರೆ ಒಂದು ದಿನ ಗೋವುಗಳ ರಕ್ಷಣೆಯನ್ನು ಮಾಡುವಂತ ವಸಿಷ್ಠರು ಇವನಿಗೆ ಆಜ್ಞೆಯನ್ನು ಮಾಡಿರ್ತಾರೆ. ರಾತ್ರಿ ಗೋವುಗಳನ್ನು ಕಾಯುವುದಕ್ಕೆ ಅಂತ ಕುಳಿತಿರ್ತಾನೆ. ಹುಲಿ, ಸಿಂಹ ಮೊದಲಾದವುಗಳು ಬಂದು ಗೋವುಗಳನ್ನು ಪೀಡಿಸಬಾರದು ಅಂತ ಖಡ್ಗವನ್ನು ಹಿಡಿದುಕೊಂಡು ಗೋವುಗಳ ರಕ್ಷಣೆ ಮಾಡ್ತಾ ರಾತ್ರಿಯೆಲ್ಲ ಗೋಕುಲವನ್ನು ಅರ್ಥಾತ್ ಗೋಷ್ಠವನ್ನು ಸುತ್ತುತ್ತಾ ಇರ್ತಾನೆ. ಆ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಹುಲಿ ಬರುತ್ತೆ. ಆ ಹುಲಿಯ ಧ್ವನಿ ಕೇಳಿ ಕೂಡಲೇ ಖಡ್ಗವನ್ನು ತೆಗೆದುಕೊಂಡು ಹೋಗಿ ಆ ಹುಲಿಯನ್ನು ಸಂಹಾರ ಮಾಡಬೇಕು ಅಂತ ಖಡ್ಗದಿಂದ ಪ್ರಹಾರ ಮಾಡ್ತಾನೆ. ರಾತ್ರಿಯಾಗಿದೆ, ಕತ್ತಲು, ಕಣ್ಣಿಗೆ ಕಂಡಿಲ್ಲ. ಹುಲಿಗೆ ಬೀಳಬೇಕಾದ ಪೆಟ್ಟು ಆಕಳಿಗೆ ಬಿದ್ದಿದೆ. ಹುಲಿಯ ಕಿವಿ ಮಾತ್ರ ಕತ್ತರಿಸಿದೆ. ಹುಲಿ ತಪ್ಪಿಸಿಕೊಂಡು ಹೋಗಿದೆ. ಆಕಳಿನ ಕುತ್ತಿಗೆಗೆ ಪೆಟ್ಟು ಬಿದ್ದು ಆಕಳು ಸತ್ತೋಯಿತು. ಬೆಳಕಾದ ಮೇಲೆ ನೋಡ್ತಾನೆ ಗೋಹತ್ಯೆಯಾಗಿದೆ.
ವಸಿಷ್ಠರಿಗೆ ಹೋಗಿ ನಿವೇದನೆ ಮಾಡಿಕೊಂಡ, ನನ್ನಿಂದ ಅಪರಾಧ ಆಗಿದೆ ಅಂತ. ತಾನು ಮಾಡಿದ ತಪ್ಪನ್ನು ಮುಚ್ಚಿ ಇಟ್ಟುಕೊಂಡಿಲ್ಲ. ವಸಿಷ್ಠರಿಗೆ ಹೋಗಿ ಪ್ರಾರ್ಥನೆ ಮಾಡಿಕೊಂಡ, ನಿವೇದನೆ ಮಾಡಿಕೊಂಡ. ವಸಿಷ್ಠರು ಹೇಳಿದರು, ಗೋಹತ್ಯೆಯನ್ನು ಮಾಡಿದ್ದಿ, ಮಹಾಪಾಪ ಇದು, ಅಜ್ಞಾನದಿಂದಾದರೂ ಇದು ಪಾಪ, ಆದ್ದರಿಂದ ನೀನು ಪ್ರಾಯಶ್ಚಿತ್ತ ಮಾಡಿಕೊಳ್ಳಲೇಬೇಕು, ನೀನು ಗುರುಕುಲದಲ್ಲಿ ಇರುವುದು ಬೇಡ, ಅರಣ್ಯಕ್ಕೆ ಹೊರಟು ಹೋಗು ಅಂತ ವಸಿಷ್ಠರು ಹೇಳಿದ್ದಾರೆ. ಎರಡೂ ಮಾತಾಡಿಲ್ಲ. ನನ್ನಿಂದ ತಪ್ಪಾಗಿದೆ, ಪಾಪ ನಡೆದಿದೆ, ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳಲೇಬೇಕು, ನಾನು ಅರಣ್ಯದಲ್ಲಿ ಹೋಗಿ ತಪಸ್ಸು ಮಾಡ್ತೇನೆ ಅಂತ ಅಲ್ಲಿ ತಪಸ್ಸು ಮಾಡಿ, ಅಲ್ಲಿ ಉತ್ತಮರಾದ ಒಬ್ಬ ಉಪದೇಶಕರು ಇವನಿಗೆ ದೊರಕಿದ್ದಾರೆ, ಜಾಪಕರು. ಅಂತಹ ಭಗವಂತನ ವಿಶಿಷ್ಟವಾದ ಮಂತ್ರಗಳ ಜಪವನ್ನು ಮಾಡಿಕೊಂಡು ಸಿದ್ಧಿಯನ್ನು ಪಡೆದುಕೊಂಡ ಗುರುಗಳ ಉಪದೇಶಕ್ಕೆ ತಕ್ಕಂತೆ ತಾನೂ ಸಾಧನೆಯನ್ನು ಮಾಡಿಕೊಂಡು ಉತ್ತಮವಾದ ಗತಿಯನ್ನು ಹೊಂದಿದ್ದಾನೆ ಎಂಬುದಾಗಿ ಶ್ರೀಮದ್ಭಾಗವತ ಅವನ ಬಗ್ಗೆ ತಿಳಿಸಿಕೊಡುತ್ತದೆ. ಇಕ್ಷ್ವಾಕು ಮತ್ತೊಬ್ಬ ಮಗ, ವೈವಸ್ವತ ಮನುವಿನ ಇನ್ನೊಬ್ಬ ಮಗ ಇಕ್ಷ್ವಾಕು ಅಂತ. ವೈವಸ್ವತ ಮನು ಜೋರಾಗಿ ಸೀನಿದಾಗ ಹುಟ್ಟಿದವನು. ಇಕ್ಷ್ವಾಕು ಕ್ಷುವತೋ ಮನೋಹೋ. ಆ ಇಕ್ಷ್ವಾಕು ಪರಮಧಾರ್ಮಿಕ, ಮಹಾಪರಾಕ್ರಮಿ. ಅವನಿಗೆ 100 ಜನ ಮಕ್ಕಳು, ಅದರಲ್ಲಿ ಜ್ಯೇಷ್ಠ ಪುತ್ರ ವಿಕುಕ್ಷಿ ಅಂತ. ಆ ವಿಕುಕ್ಷಿ ಇನ್ನು 50 ಜನ ಅವರು ಉತ್ತರ ದೇಶದ ರಕ್ಷಕರಾಗಿದ್ದಾರೆ, 48 ಜನ ದಕ್ಷಿಣ ದೇಶದ ರಕ್ಷಕರಾಗಿ ಆ ಇಕ್ಷ್ವಾಕುವಿನ ಮಕ್ಕಳು ಉತ್ತರ ಹಾಗೂ ದಕ್ಷಿಣ ದಿಕ್ಕುಗಳಲ್ಲಿ ರಾಜ್ಯವನ್ನು ಹಂಚಿಕೊಂಡಿದ್ದಾರೆ, ರಾಜ್ಯವನ್ನು ಆಳ್ತಾ ಇದ್ದಾರೆ. ಈ ಇಕ್ಷ್ವಾಕು ಚಿಕ್ಕವನಾದಾಗ ಒಂದು ದಿನ ಶ್ರಾದ್ದಕ್ಕಾಗಿ ಪದಾರ್ಥಗಳನ್ನು ತೆಗೆದುಕೊಂಡು ಬರಬೇಕು ಅಂತ ಇಕ್ಷ್ವಾಕು ಕೊಟ್ಟು ಕಳಿಸ್ತಾನೆ ವಿಕುಕ್ಷಿಯನ್ನು. ಅಷ್ಟಕಾಶ್ರಾದ್ದ, ಷಣ್ಣವತಿ ಶ್ರಾದ್ದಗಳಲ್ಲಿ ಅಷ್ಟಕಾಶ್ರಾದ್ದವನ್ನು ಮಾಡಬೇಕಾಗಿರ್ತದೆ. ಅದಕ್ಕೋಸ್ಕರ ಬೇಕಾದದ್ದನ್ನು ತೆಗೆದುಕೊಂಡು ಬಾ ಅಂತ ವಿಕುಕ್ಷಿಯನ್ನು ಕೊಟ್ಟು ಕಳಿಸ್ತಾನೆ ಇಕ್ಷ್ವಾಕು. ನೋಡಿ, ಶ್ರಾದ್ದಕ್ಕೆ ಬೇಕಾದ ಪದಾರ್ಥವನ್ನು ತರುವುದಕ್ಕೆ ಸ್ವತಃ ರಾಜಕುಮಾರನನ್ನೇ ಕೊಟ್ಟು ಕಳಿಸ್ತಾನೆ ಇಕ್ಷ್ವಾಕು. ಅಂತಹ ದೊಡ್ಡ ಮಹಾನುಭಾವ ತನ್ನ ಮಗನನ್ನೇ ಕೊಟ್ಟು ಕಳಿಸ್ತಾನೆ. ಪಿತೃಗಳ ಸೇವೆಯನ್ನು ಮಾಡಬೇಕು, ದೇವರ ಸೇವೆ, ಪಿತೃಗಳ ಸೇವೆಯನ್ನು ಮಕ್ಕಳು ಮಾಡಬೇಕು. ಸೇವಕರಿಗೇನು ಕೊರತೆ ಇಲ್ಲ ರಾಜರಿಗೆ, ಆದರೆ ದೇವತೆಗಳ ಪಿತೃಗಳ ಸೇವೆಯನ್ನು ಮಕ್ಕಳು ಮಾಡಿ ಅನುಗ್ರಹವನ್ನು ಪಡೆಯಬೇಕು, ಆಶೀರ್ವಾದವನ್ನು ಪಡೆಯಬೇಕು, ಅದರಿಂದ ಕಲ್ಯಾಣವಾಗತ್ತೆ ಅಂತ ಜಗತ್ತಿಗೊಂದು ಪಾಠವನ್ನು ಕಲಿಸ್ತಾ ಇದ್ದಾನೆ ಇಕ್ಷ್ವಾಕು. ಇವತ್ತಿನ ಎಲ್ಲ ಸಜ್ಜನರು ತಮ್ಮ ತಮ್ಮ ಮಕ್ಕಳಿಗೆ, ಶ್ರಾವಣ ಮಾಸ ಬಂತು, ಅನೇಕ ಹಬ್ಬಗಳು, ಅನೇಕ ದೇವತೆಗಳ ಪೂಜೆಗಳೆಲ್ಲ ಆಗತ್ತೆ. ಆ ದೇವತೆಗಳ ಪೂಜೆಯ ಮಹತ್ವ ಏನು, ಅದರಿಂದಾಗುವ ಲಾಭ ಏನು ಅಂತ ತಿಳಿಸಿಕೊಟ್ಟು ಸೇವೆಯನ್ನು ಮಾಡುವುದಕ್ಕೆ ಮಕ್ಕಳಿಗೆ ಹೇಳಬೇಕು, ಕಲಿಸಿಕೊಡಬೇಕು. ನೀವೇನು ಮಾಡಬೇಡಿ ಅಂತ ಕೇವಲ ಮಾಡಿದಂತಹ ತಿಂಡಿಯನ್ನು, ಸಿಹಿಯನ್ನು ತಿನ್ನುವುದಕ್ಕೆ ಮಾತ್ರ ಮಕ್ಕಳಿಗೆ ಕರೆದು ಕೊಟ್ಟು ಆ ಉತ್ಸವದಲ್ಲಿ ಸೇವೆಯನ್ನು ಮಾಡುವ ಒಂದು ಅವಕಾಶವನ್ನು ಕೊಡದಿದ್ದರೆ, ಆ ನೀತಿಯನ್ನು ಕಲಿಸದೇ ಇದ್ದರೆ ಅವರು ಅದರಿಂದ ವಂಚಿತರಾಗ್ತಾರೆ ಅಂತನ್ನುವ ಮಾತನ್ನು ನಮಗಿಲ್ಲಿ ಇಕ್ಷ್ವಾಕು ಮಹಾರಾಜ ತೋರಿಸಿಕೊಡ್ತಾ ಇದ್ದಾನೆ. ಪಿತೃಗಳ ಸೇವೆಯನ್ನು ಮಾಡು, ಹೋಗು ತೆಗೆದುಕೊಂಡು ಬಾ ಅಂತ. ತೆಗೆದುಕೊಂಡು ಬರುವುದಕ್ಕೇನೋ ಹೋಗಿದ್ದಾನೆ, ಆದರೆ ಚಿಕ್ಕ ಹುಡುಗ ಹಸಿವೆಯಾಗಿದೆ, ಸ್ವಲ್ಪ ತಿಂದು ಬಿಟ್ಟಿದ್ದಾನೆ. ಮಧ್ಯದಲ್ಲಿ ತಿಂದು ತಂದು ಕೊಟ್ಟ. ಇಕ್ಷ್ವಾಕುವಿಗೆ ಅದು ಗೊತ್ತಾಯಿತು. ಇಕ್ಷ್ವಾಕು ಅವನನ್ನು ಮನೆಯಿಂದ ಹೊರಗೆ ಕಳಿಸಿದ್ದಾನೆ. ನೋಡಿ, ಇದು ಇನ್ನೊಂದು ವಿಚಿತ್ರ. ಸೇವೆ ಮಾಡುವುದಕ್ಕೆ ಅವಕಾಶ ಕೊಡುವುದು ಒಂದು ಪಾಠ ಕಲಿಸಿದರೆ, ಅವನು ತಪ್ಪು ಮಾಡಿದ ಅಂತ ರಾಜಕುಮಾರ ಅಂತ ಹೇಳಿ ಪ್ರೀತಿಯ ಮಗ ಅಂತ ಅವನು ಮಾಡಿದ ತಪ್ಪಿಗೆ ಉದಾಸೀನ ಮಾಡಲಿಲ್ಲ. ನೀನು ಹೋಗು ಅರಣ್ಯಕ್ಕೆ ಅಂತ ಕೊಟ್ಟು ಕಳಿಸಿದ್ದಾನೆ. ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತ ಮಾಡಿಕೊಂಡು ಬಾ ಅಂತ. ಅವನು ಹೋಗಿ ಅರಣ್ಯದಲ್ಲಿ ಪಿತೃದೇವತೆಗಳ ದ್ರೋಹ ಆಯಿತು, ಅವರಿಗೆ ಸಮರ್ಪಣೆ ಮಾಡುವಕ್ಕಿಂತಲೂ ಮೊದಲೇ ನಾನು ತಿಂದಿದ್ದೇನೆ, ಈ ತಪ್ಪಿಗೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳಬೇಕು ಅಂತ ಎಷ್ಟೋ ವರ್ಷಗಳವರೆಗೆ ವಸಿಷ್ಠರ ಆದೇಶದಂತೆ, ಅವರ ಉಪದೇಶದಂತೆ ಅಲ್ಲಿ ಜಪ ಮಾಡಿ, ಸಾಧನೆ ಮಾಡಿ, ಪ್ರಾಯಶ್ಚಿತ್ತ ಮಾಡಿಕೊಂಡು ಇಕ್ಷ್ವಾಕು ಇರುವವರೆಗೆ ಅವನು ರಾಜ್ಯಕ್ಕೆ ಬಂದಿಲ್ಲ. ಅವನು ಹೊರಟ ಮೇಲೆ ರಾಜ್ಯವನ್ನು ಆಳಿದ್ದಾನೆ ಎಂಬುದಾಗಿ ಹೇಳುತ್ತಾರೆ. ಈ ರೀತಿ ಆ ವಿಕುಕ್ಷೆಯ ಕಥೆಯನ್ನು ತಿಳಿಸ್ತಾರೆ. ಇದೇ ವಂಶದಲ್ಲಿ ಇವನ ಮಗನೇ ಕಕುತ್ಸ್ಥ ಎಂಬ ರಾಜ ಬರ್ತಾನೆ. ಅವನು
ಇಂದ್ರದೇವರ ಸೇವೆಯನ್ನು ಮಾಡ್ತಾನೆ. ಇಂದ್ರದೇವರು ಹೇಳ್ತಾರೆ ಅಸುರರ ಜೊತೆಗೆ ಯುದ್ಧ ಆಡಬೇಕಾಗಿದೆ, ನೀನು ಬರಬೇಕು ಅಂತ. ಇಂದ್ರಾದಿ ದೇವತೆಗಳಿಗೇನು ಸಾಮರ್ಥ್ಯ ಕಡಿಮೆ ಇಲ್ಲ, ಭಗವಂತನ ಅನುಗ್ರಹ ಇದೆ. ಆ ಪರಮಾತ್ಮನ ಅನುಗ್ರಹದಿಂದ, ವಾಯುದೇವರ ಅನುಗ್ರಹದಿಂದ ಮಹಾಸಮರ್ಥರು ಇಂದ್ರಾದಿ ದೇವತೆಗಳು. ಅಸುರರನ್ನು ಗೆಲ್ಲುವುದಕ್ಕೆ, ಅಸುರರ ಜೊತೆಗೆ ಯುದ್ಧ ಮಾಡುವುದಕ್ಕೆ ಮಹಾ ಸಾಮರ್ಥ್ಯ ಶಕ್ತಿಗಳನ್ನು ಪಡೆದುಕೊಂಡವರು. ಇವನಿಗೊಂದು ಕೀರ್ತಿ ಕೊಡಬೇಕಾಗಿದೆ. ದೇವತೆಗಳ ಸೇವೆಯನ್ನು ಮಾಡುವ ಒಂದು ಭಾಗ್ಯವನ್ನು ಇವನಿಗೆ ಕೊಡಬೇಕು. ಆ ಒಂದು ವಿಶೇಷವಾದಂತಹ ಯೋಗ ಇವನಿಗಿದೆ. ಇವನ ಮೇಲೆ ಅನುಗ್ರಹ ಮಾಡೋದಕ್ಕೆ ಅಂತ ಕರೆದಿದ್ದಾರೆ. ಅಸುರರ ಜೊತೆಗೆ ಯುದ್ಧ ಮಾಡುವುದಕ್ಕೆ ನನಗೊಂದು ವಾಹನ ಬೇಕು ಅಂತ ಕೇಳಿದ್ದಕ್ಕೆ ಇಂದ್ರದೇವರು ತಾವೇ ಎತ್ತಾಗಿ ತಮ್ಮ ಬೆನ್ನಿನ ಮೇಲೆ ನಿಂತು ನೀನು ಯುದ್ಧ ಮಾಡು ಅಂತ ಹೇಳ್ತಾರೆ. ಆ ಎತ್ತಿನ ಕಕುತ್, ಆ ಮೇಲಿನ ಭಾಗ, ಬೆನ್ನಿನ ಭಾಗದೊಳಗೆ ನಿಂತು ಯುದ್ಧ ಮಾಡಿದ ಅನ್ನುವುದಕ್ಕೆ ಇವನಿಗೆ ಕಕುತ್ ಸ್ಥ ಎಂಬುದಾಗಿ ಹೆಸರು ಬರ್ತದೆ. ಅಂತಹ ಮಹಾನುಭಾವ ಈ ಕಕುತ್ಸ್ಥ. ಈ ಕಕುತ್ಸ್ಥನ ವಂಶದಲ್ಲೇನೆ ಬೃಹದಶ್ವ ಅಂತ ರಾಜ, ಅವನ ಮಗ ಕುವಲಾಶ್ವ ಅಂತ. ಆ ಕುವಲಾಶ್ವ ಧುಂಧು ಎಂಬ ಒಬ್ಬ ದೊಡ್ಡ ದೈತ್ಯನನ್ನು ಸಂಹಾರ ಮಾಡಿ ಧುಂಧುಮಾರ ಎಂಬ ಹೆಸರನ್ನು ಪಡೀತಾನೆ. ಜನಮೇಜಯ ಕೇಳ್ತಾನೆ, ಯಾರು ಧುಂಧು, ಯಾಕೆ ಇವನಿಗೆ ಧುಂಧುಮಾರ ಅಂತ ಹೆಸರು ಬಂತು, ಅದರ ಕಥೆಯನ್ನು ಸ್ವಲ್ಪ ತಿಳಿಸಿ ಹೇಳಿ ಅಂತ ಕೇಳಿದಾಗ ಹೇಳ್ತಾರೆ ವೈಶಂಪಾಯನರು. ಕುವಲಾಶ್ವನಿಗೆ 100 ಜನ ಮಕ್ಕಳು, ಎಲ್ಲರೂ ಮಹಾ ವಿದ್ಯಾವಂತರು, ಧಾರ್ಮಿಕರು, ಮಹಾಬಲಿಷ್ಠರು. ಅಂತಹ ಕುವಲಾಶ್ವನನ್ನು 100 ಜನ ಮಕ್ಕಳನ್ನು ಪಡೆದ ಕುವಲಾಶ್ವನನ್ನು ರಾಜ್ಯದಲ್ಲಿ ಕುಳ್ಳಿರಿಸಿ ಅವನ ತಂದೆಯಾದ ಬೃಹದಶ್ವ ತಾನು ಅರಣ್ಯಕ್ಕೆ ತಪಸ್ಸು ಮಾಡುವುದಕ್ಕೆ ಅಂತ ಹೊರಡ್ತಾನೆ. ಇದು ಪ್ರಾಚೀನರ ಒಂದು ಪದ್ಧತಿ, ರಾಜರ ಪದ್ಧತಿ. ತಾವು ಮಕ್ಕಳು ವಯಸ್ಸಿಗೆ ಬರೋವರೆಗೆ ರಾಜ್ಯವನ್ನು ಆಳಿ ಅವರು ಕೈಗೆ ಬಂದ ಮೇಲೆ ರಾಜ್ಯವನ್ನೆಲ್ಲ ಅವರಿಗೆ ಒಪ್ಪಿಸಿ ತಾವು ಏಕಾಂತದಲ್ಲಿ ಅರಣ್ಯದೊಳಗಿದ್ದು ತಪಸ್ಸು ಮಾಡಿ ತಮ್ಮ ಆತ್ಮೋದ್ಧಾರದ ಸಾಧನೆಯನ್ನು ಮಾಡಿಕೊಳ್ತಾ ಇದ್ದರು. ಕೊನೆ ಉಸಿರಿರೋವರೆಗೂ ನಾನು ನನ್ನದು ಅನ್ನುವ ಅಭಿಮಾನದೊಳಗಿದ್ದು ಕೇವಲ ಕಾರ್ಯಕಲಾಪಗಳಲ್ಲಿ ತೊಡಗಿ ಸಾಧನೆಯಿಂದ ವಂಚಿತರಾಗಬಾರದು. ಪ್ರಜೆಗಳ ಪಾಲನೆ ಮಾಡುವುದು ಒಂದು ಧರ್ಮವೇ, ಅದನ್ನೂ ವಿಷ್ಣು ಪೂಜೆ ಎಂಬ ಅನುಸಂಧಾನದಿಂದಲೇ ರಾಜರು ಮಾಡ್ತಾ ಇದ್ದರು. ಆದರೂ ಕೂಡ ಮುಂದಿನ ಪರಂಪರೆ ನಡೆಯಬೇಕು. ರಾಜ್ಯದ ಭಾರವನ್ನು ನೋಡುವುದಕ್ಕೆ ಮಗ ಇದ್ದಾನೆ ಅಂತಾದರೆ ತಾನು ಜಪ, ತಪಸ್ಸು, ಭಗವಂತನ ಧ್ಯಾನ ಇವುಗಳನ್ನು ಮಾಡಿ ಇನ್ನೂ ವಿಶೇಷವಾದಂತಹ ಸಾಧನೆಯನ್ನು ಮಾಡಿಕೊಂಡು ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಅನ್ನುವುದು ಪ್ರಾಚೀನರ ಉದ್ದೇಶ. ಹೀಗಾಗಿ ಅವನು ಹೊರಟ ಅರಣ್ಯಕ್ಕೆ. ಆ ಸಂದರ್ಭದಲ್ಲಿ ಉತ್ತಂಕ ಎಂಬ ಋಷಿ, ಮಹಾಭಾರತದ ಆದಿಪರ್ವದಲ್ಲಿ ವಿಶೇಷವಾಗಿ ಇವನ ವರ್ಣನೆ ಬರುತ್ತೆ. ಗುರುದಕ್ಷಿಣೆಯನ್ನು ಕೊಟ್ಟ ಮಹಾನುಭಾವ ಉತ್ತಂಕ. ಅಂತಹ ಉತ್ತಂಕ ಎಂಬ ಋಷಿ ಅಲ್ಲಿ ಬರ್ತಾರೆ. ಆ ಋಷಿಗಳು ಹೇಳ್ತಾರೆ, ಬೃಹದಶ್ವ ನೀನು ಅರಣ್ಯಕ್ಕೆ ಹೋಗಬೇಡ, ನಾವೆಲ್ಲ ಬಹಳ ಕಷ್ಟದಲ್ಲಿದ್ದೇವೆ. ಅಲ್ಲ, ನಾನು ಸಾಧನೆ ಮಾಡಬೇಕು, ತಪಸ್ಸು ಮಾಡಬೇಕು ಅಂತನ್ನುವ ಒಂದು ಪವಿತ್ರವಾದ ಕಾರ್ಯಕ್ಕೆ ಹೊರಟಾಗ ನಿಮ್ಮಂತಹ ಪವಿತ್ರಾತ್ಮರು ಋಷಿಗಳು ಅದಕ್ಕೆ ಪ್ರೋತ್ಸಾಹನೆ ಕೊಡುವುದು ಬಿಟ್ಟು ಯಾಕೆ ನಿಷೇಧ ಮಾಡ್ತಾ ಇದ್ದೀರಿ ಅಂತ ಕೇಳಿದರೆ ಅವರು ಹೇಳ್ತಾರೆ, ಪಾಲನೈ ಮಹಾನ್ ಧರ್ಮ ಪ್ರಜಾನಾಮಿಹ ದೃಶ್ಯತೆ ನ ತಥಾ ದೃಶ್ಯತೆರಣ್ಯೇ ಮಾತೆ ಭೂದ್ಬುದ್ಧಿರೀದೃಶಿ. ಪ್ರಜೆಗಳನ್ನು ರಕ್ಷಣೆ ಮಾಡಿ ಧರ್ಮದಿಂದ ಆ ಪ್ರಜೆಗಳು ವರ್ತನೆ ಮಾಡುವಂತೆ ಅವರಿಗೆ ಅನುಕೂಲ ಮಾಡಿಕೊಟ್ಟರೆ ಏನು ಪುಣ್ಯ ಬರುತ್ತೋ ಆ ಪುಣ್ಯ ನೀನು ಅರಣ್ಯದಲ್ಲಿ ಹೋಗಿ ತಪಸ್ಸು ಮಾಡಿದರೆ ಬರೋದಿಲ್ಲ. ಪ್ರಜೆಗಳೆಲ್ಲ ಸುಖವಾಗಿದ್ದಾರೆ, ಧರ್ಮದಿಂದ ರಾಜ್ಯ ನಡೀತಾ ಇದೆ, ಏನು ಸಮಸ್ಯೆ ಇಲ್ಲ ಅಂದರೆ ಆಗ ನೀನು ಅರಣ್ಯಕ್ಕೆ ಹೋಗಿ ತಪಸ್ಸು ಮಾಡಬಹುದು. ನಾವೆಲ್ಲ ಕಷ್ಟದೊಳಗಿದ್ದೇವೆ, ನಮ್ಮ ಕಷ್ಟಗಳ ಪರಿಹಾರ ಮಾಡು, ಅದೇ ದೊಡ್ಡದು ಧರ್ಮ, ಅದರಿಂದ ನಿನಗೆ ಮಹಾಪುಣ್ಯ ಬರುತ್ತೆ. ಪ್ರಜಾನಾಂ ಪಾಲನೆಯೋ ವೈ ಪುರಾ ರಾಜರ್ಷಿಭಿಃ ಕೃತಃ ರಕ್ಷಿತವ್ಯಾ ಪ್ರಜಾರಾಜ್ಞಾ ತಾಸ್ತ್ವಂ ರಕ್ಷಿತುಮರ್ಹಸಿ. ಪ್ರಜೆಗಳ ಪಾಲನೆ ಮಾಡಿದರೆ ಎಂತಹ ಧರ್ಮವನ್ನು ಪ್ರಾಚೀನರು ತಿಳಿಸಿಕೊಟ್ಟಿದ್ದಾರೋ ಅದು ಕೇವಲ ಅರಣ್ಯದಲ್ಲಿ ಕುಳಿತು ತಪಸ್ಸು ಮಾಡಿದರೆ ಬರೋದಿಲ್ಲ ಅಂತ ಆ ಉತ್ತಂಕ ಋಷಿಗಳು ಹೇಳ್ತಾರೆ. ಸರಿ, ನಿಮಗಾದ ಸಮಸ್ಯೆ ಆದರೂ ಏನು ಹೇಳಿ ಅಂತ ಕೇಳ್ತಾನೆ. ಆಗ
ಉತ್ತಂಕರು ಹೇಳ್ತಾರೆ, ನನ್ನ ಆಶ್ರಮದ ಹತ್ತಿರದಲ್ಲೇನೆ ಸಮುದ್ರದ ಸಮೀಪದಲ್ಲಿ ನಮ್ಮ ಆಶ್ರಮ. ಆ ಸಮುದ್ರದ ನೀರೆಲ್ಲ ಒಣಗುವಂತೆ ಮಾಡಿ, ಕೇವಲ ಉಸುಕು, ಅಲ್ಲಿ ನೀರೇ ಇಲ್ಲ, ಆ ಉಸುಕಿನ ಕೆಳಗೆ ಮಲಗಿ ತಪಸ್ಸು ಮಾಡ್ತಾ ಇದ್ದಾನೆ ಒಬ್ಬ ಅಸುರ. ಅವನು ಧುಂಧು ಅಂತ ಅಸುರ. ಅವನು ತಪಶ್ಚರ್ಯ ಮಾಡೋದು ಅಂದರೆ ಉಗ್ರವಾದ ತಪಸ್ಸು. ಅದು ಸಾತ್ವಿಕ ತಪಸ್ಸಲ್ಲ, ತಾಮಸವಾದ ತಪಸ್ಸು. ಜಗತ್ತಿನ ನಾಶವಾಗಲಿ ಅಂತ ಮಾಡುವ ತಪಸ್ಸದು. ಎಲ್ಲರಿಗೆ ಪೀಡೆ ಕೊಡಬೇಕು ಅಂತ ಮಾಡುವ ತಪಸ್ಸು. ಸಾತ್ವಿಕವಾದ ತಪಸ್ಸಿನಿಂದ ಜಗತ್ತಿಗೆ ಕ್ಷೇಮವಾಗತ್ತೆ. ಇಂತಹ ಸಕಾಮವಾದ ತಾಮಸವಾದ ತಪಸ್ಸಿನಿಂದ ಜಗತ್ತಿಗೆ ಕ್ಷೋಭವಾಗ್ತದೆ. ಒಂದು ವರ್ಷ ಸುಮ್ಮನೆ ಇರ್ತಾನೆ. ವರ್ಷದ ಕೊನೆ ಭಾಗದಲ್ಲಿ ಜೋರಾಗಿ ಶ್ವಾಸ ಬಿಟ್ಟ ಅಂದರೆ ಆ ಉಸುಕೆಲ್ಲ ಮೇಲೆ ಹಾರುತ್ತದೆ. ಮೇಲೆ ಹಾರೋದು ಅಂದರೆ ಬರೀ ಉಸುಕಲ್ಲ, ಅವನ ಮುಖದಿಂದ ಅಗ್ನಿಯೂ ಹೊರಗೆ ಬರ್ತದೆ. ಗಾಳಿ ಮಾತ್ರ ಅಲ್ಲ, ಗಾಳಿಯ ಜೊತೆಗೆ ಅಗ್ನಿ. ಹೀಗಾಗಿ ಉಸುಕೆಲ್ಲ ಮೇಲೆ ಸಿಡಿಯುತ್ತೆ, ಕೆಂಡ ಮೇಲೆ ಬರುತ್ತೆ, ಕಿಡಿಗಳು ಹಾರುತ್ತದೆ, ಹೊಗೆ ಬರುತ್ತದೆ. ಸುತ್ತಮುತ್ತಲಿನ ಪರಿಸರದೊಳಗಿದ್ದ ಜನರು, ಪ್ರಾಣಿಗಳು, ಪಶುಗಳು, ಪಕ್ಷಿಗಳೆಲ್ಲ ಸಂತ್ರಸ್ತವಾಗಿ ಹೋಗ್ತವೆ. ಆಶ್ರಮವಾಸಿಗಳಾದ ನಾವೆಲ್ಲ ಬಹಳ ತಪ್ತರಾಗ್ತೇವೆ. ಹೀಗೆ ಪ್ರತಿ ವರ್ಷವೂ ನಮ್ಮ ಹಣೆ ಬರಹ. ಅದನ್ನು ಸುಧಾರಿಸಿಕೊಳ್ಳುವುದರೊಳಗೆ ಮತ್ತೆ ಒಂದು ವರ್ಷ ಆಗಿರುತ್ತೆ. ಹೇಗಾದರೂ ಮಾಡಿ ಆ ಧುಂಧುವಿನ ಸಂಹಾರ ಮಾಡು, ಆಮೇಲೆ ಬೇಕಾದರೆ ನೀನು ಅರಣ್ಯಕ್ಕೆ ಹೋಗು, ತಪಸ್ಸು ಮಾಡು. ಆಗ ಬೃಹದಶ್ವ ಹೇಳ್ತಾನೆ, ನಾನು ರಾಜ್ಯವನ್ನು ಬಿಟ್ಟು ಹೊರಟಾಯಿತು. ತುಳಸೀದಲ ಇಟ್ಟು ಕೃಷ್ಣಾರ್ಪಣ ಹೇಳಿ ಈ ಕಡೆಗೆ ಮುಖ ಮಾಡಿದ್ದೇನೆ, ಅರಣ್ಯದ ಕಡೆಗೆ. ಇನ್ನು ಮತ್ತೆ ಆ ಮಾಯಾ ಮೋಹ ಮಮತೆಗಳ ಪಾಶದಲ್ಲಿ ಸಿಲುಕುವುದಕ್ಕೆ ನಾನು ತಯಾರಿಲ್ಲ. ನನಗೆ ವೈರಾಗ್ಯ ಬಂದಿದೆ, ಆದರೆ ನನ್ನ ಕರ್ತವ್ಯ ನಿಮಗೆ ಬಂದ ಈ ಸಮಸ್ಯೆಯ ಪರಿಹಾರ ಮಾಡುವುದು ನನ್ನ ಧರ್ಮ. ನಾನು ಅದನ್ನು ಮಾಡಿಸ್ತೇನೆ, ನನ್ನ ಮಗನಿಂದ ಮಾಡಿಸ್ತೇನೆ ಅಂತ ಹೇಳ್ತಾನೆ. ಆಯಿತು ಅಂತಾರೆ ಉತ್ತಂಕರು. ಆಗ ಮಗನಾದಂತಹ ಕುವಲಾಶ್ವನನ್ನು ಕರೆದು ಹೇಳ್ತಾನೆ ಬೃಹದಶ್ವ, ಹೀಗೆ ಇವರಿಗೆ ಸಮಸ್ಯೆ ಇದೆ, ನೀನು ನಿನ್ನ 100 ಜನ ಮಕ್ಕಳನ್ನು ಕರೆದುಕೊಂಡು ಹೋಗಿ ಆ ಧುಂಧುವಿನ ಸಂಹಾರ ಮಾಡಿ ಇವರ ಆಶ್ರಮದಲ್ಲಿ ಯಾವುದೇ ರೀತಿಯ ಆತಂಕಗಳು ಇಲ್ಲದಂತೆ, ಉತ್ತಂಕರ ಆಶ್ರಮದಲ್ಲಿ ಯಾವ ಆತಂಕವೂ ಇಲ್ಲದಂತೆ ನೀನು ವ್ಯವಸ್ಥೆಯನ್ನು ಮಾಡಬೇಕು ಅಂತ ಇವನಿಗೆ ಆದೇಶವನ್ನು ಮಾಡ್ತಾನೆ. ಸರಿ ಅಂತ ಭಕ್ತಿಯಿಂದ ತಂದೆಯ ಮಾತನ್ನು ಸ್ವೀಕಾರ ಮಾಡ್ತಾನೆ. 100 ಜನ ಮಕ್ಕಳನ್ನು ಕರೆದುಕೊಂಡು ಹೊರಡ್ತಾನೆ. ಪರಮಾತ್ಮ ಅಲ್ಲಿ ನೋಡ್ತಾ ಇದ್ದಾನೆ. ಸರ್ವೋತ್ತಮನಾದ ಶ್ರೀಹರಿ ನಾರಾಯಣ ಇವನು ಭಗವದ್ಭಕ್ತ. ಭಗವದ್ಭಕ್ತನಾದಂತಹ ಸಜ್ಜನನಾದ ಶ್ರದ್ಧಾಳುವಾದಂತಹ ಕುವಲಾಶ್ವ ಆ ಧುಂಧುವಿನ ಸಂಹಾರಕ್ಕೆ ಹೊರಟಿದ್ದಾನೆ. ಈ ಕಾರ್ಯ ಯಶಸ್ವಿಯಾಗಬೇಕು. ಆ ಉತ್ತಂಕರು ಗುರುಭಕ್ತರು, ಗುರುಗಳಲ್ಲಿ ದೇವರನ್ನು ಕಂಡವರು. ಅಂತಹ ಗುರುಭಕ್ತರು ಹರಿಭಕ್ತರು. ಇವನೂ ಹರಿಭಕ್ತ. ಈ ಕಾರ್ಯ ಯಶಸ್ವಿಯಾಗಬೇಕು ಅಂತ ಸ್ವಯಂ ಪರಮಾತ್ಮ ಕುವಲಾಶ್ವನಲ್ಲಿ ಪ್ರವೇಶ ಮಾಡಿದ್ದಾನೆ, ವಿಶೇಷವಾಗಿ ಸನ್ನಿಹಿತನಾಗಿದ್ದಾನೆ. ತಮಾವಿಶತ್ತದಾ ವಿಷ್ಣು, ಅವನ ಹೆಸರೇ ವಿಷ್ಣು ಅಲ್ವಾ. ಭಕ್ತರ ರಕ್ಷಣೆಗಾಗಿ ಭಕ್ತರಲ್ಲಿ ಪ್ರವೇಶ ಮಾಡ್ತಾನೆ, ಆದ್ದರಿಂದಲೇ ವಿಷ್ಣು. ತಮಾವಿಶತ್ತದಾ ವಿಷ್ಣುರ್ಭಗವಾನ್ ತೇಜಸಾ ಪ್ರಭು, ತನ್ನ ಅದ್ಭುತವಾದ ತೇಜಸ್ಸಾಮರ್ಥ್ಯಗಳ ಅಭಿವ್ಯಕ್ತಿಯನ್ನು ಮಾಡ್ತಾ ಇವನಲ್ಲಿ ಪ್ರವೇಶ ಮಾಡಿದ್ದಾನೆ ಪರಮಾತ್ಮ. ಆ ಕುವಲಾಶ್ವನಿಗೆ ಸ್ವಯಂ ಭಗವದ್ ಅನುಗ್ರಹದಿಂದ ಮೊದಲು ಸಾಮರ್ಥ್ಯ ಇತ್ತು. ಇನ್ನೂ ಆ ಕಾಲದಲ್ಲಿ ವಿಶೇಷವಾಗಿ ದೇವರ ಸನ್ನಿಧಾನ ಬಂದದ್ದರಿಂದ ಮಹಾಶಕ್ತಿ ಪರಾಕ್ರಮ ಎಲ್ಲವೂ ಅವನಲ್ಲಿ ತುಂಬಿಕೊಂಡಿದೆ. ದೇವತೆಗಳೆಲ್ಲ ಆಶೀರ್ವಾದ ಮಾಡಿದ್ದಾರೆ. ಮಾಲ್ಯದ ವೃಷ್ಟಿಯನ್ನು ಮಾಡಿದ್ದಾರೆ. ಹೂವಿನ ಮಾಲೆಗಳ ವೃಷ್ಟಿ, ಪುಷ್ಪವೃಷ್ಟಿ ಅಂತ ಕೆಲವು ಕಡೆಗೆ ಬರುತ್ತೆ. ಇಲ್ಲಿ ಹೇಳ್ತಾರೆ, ದಿವ್ಯೈಹಿ ಮಾಲ್ಯೈಶ್ಚ ತಂ ದೇವಾಹ ಸಮಂತಾತ್ ಸಮವಾಕಿರಂ. ಅದ್ಭುತವಾದ ಪುಷ್ಪಗಳ ಮಾಲೆಗಳ ವೃಷ್ಟಿಯನ್ನು ಮಾಡಿ ಇವನಿಗೆ ವಿಜಯವಾಗಲೇಬೇಕು ಅನ್ನುವುದಕ್ಕೋಸ್ಕರ ಮೊದಲೇ ವಿಜಯ ಮಾಲೆಯನ್ನು ಇವನ ಕೊರಳಿಗೆ ಹಾಕಿದ ರೀತಿಯಲ್ಲಿ ದೇವತೆಗಳೆಲ್ಲ ಆಶೀರ್ವಾದ ಮಾಡಿದ್ದಾರೆ. ಆ ಎಲ್ಲ ದೇವತೆಗಳ ಆಶೀರ್ವಾದ, ದೇವತೆಗಳಲ್ಲಿ ಅಂತರ್ಯಾಮಿಯಾದ ಸಾಕ್ಷಾತ್ ವಿಷ್ಣುವಿನ ಅನುಗ್ರಹ ಹಾಗೂ ವಿಷ್ಣುವಿನ ಪ್ರವೇಶ, ಇದೆಲ್ಲ
ಇವನಲ್ಲಿ ಆಗಿದೆ. ಅಷ್ಟೆಲ್ಲ ಸಾಮರ್ಥ್ಯವನ್ನು ತುಂಬಿಕೊಂಡು ದೇವತಾನುಗ್ರಹವನ್ನು ಪಡೆದು ಅಸುರನ ಸಂಹಾರಕ್ಕೆ ಮುಂದಾಗಿದ್ದಾನೆ. ಯಾವುದೇ ಒಂದು ಸತ್ಕಾರ್ಯ ಮಾಡಬೇಕಾದರೆ ಪರಮಾತ್ಮನ, ವಾಯುದೇವರ, ದೇವತೆಗಳ, ಗುರುಗಳ ಅನುಗ್ರಹವನ್ನು ಪಡೆದು ನಾವು ಮುಂದಾಗಬೇಕು ಅನ್ನುವುದನ್ನು ತೋರಿಸಿಕೊಡ್ತಾರೆ. ಆ 100 ಜನ ಮಕ್ಕಳಿಗೆ ಹೇಳಿದ, ನೋಡಿ ಮತ್ತೆ ಕೆಲಸದವರನ್ನು ಕರೆಯಲಿಲ್ಲ, ಸ್ವಂತ ತನ್ನ ಮಕ್ಕಳಿಗೆ ಹೇಳ್ತಾನೆ, ಆ ಎಲ್ಲ ಉಸುಕನ್ನು ಕಿತ್ತಿ ತೆಗೀರಿ, ಒಳಗಿರುವ ಅಸುರನ ಸಂಹಾರ ಮಾಡಬೇಕು ಅಂತ. ಆ ಭೂಮಿಯನ್ನು ಖನನ ಮಾಡುವುದಕ್ಕೆ, ಮೇಲೆ ಇದ್ದ ಉಸುಕನ್ನು ಎತ್ತಿ ಆಚೆಗೆ ಎಸೆಯುವುದಕ್ಕೆ ತನ್ನ ಕರ್ಮಕಾರಕರಿಗೆ ಹೇಳೋದಿಲ್ಲ, ಸ್ವಂತ ಮಕ್ಕಳಿಗೆ ಹೇಳ್ತಾನೆ, ರಾಜಕುಮಾರರಿಗೆ. ಈ ಅಸುರನ ಸಂಹಾರ ಇದು ದೇವರ ಸೇವೆ. ಆ ಋಷಿಗಳ ಆಶ್ರಮದಲ್ಲಿ ಬಂದ ಆತಂಕದ ಪರಿಹಾರ ಮಾಡುವುದೊಂದು ದೊಡ್ಡ ದೇವರ ಸೇವೆ ಇದು. ನೀವು ಸ್ವಂತ ಮಾಡಿ, ಪ್ರಾಣ ಹೋದರೂ ಅಡ್ಡಿ ಇಲ್ಲ, ನೀವು ಮಾಡಿ ಅಂತಾನೆ. ಅದು ಹಾಗೇ ಆಗತ್ತೆ. ಅವನು ಭಾರೀ ಉಗ್ರವಾದ ತನ್ನ ಜ್ವಾಲೆಯನ್ನು ಹೊರಗೆ ಬಿಡ್ತಾನೆ, ನೀರನ್ನೂ ಬಿಡ್ತಾನೆ. ಆ ಜ್ವಾಲೆಯಿಂದ ಸುಟ್ಟು ನೀರಿನಲ್ಲಿ ಮುಳುಗಿ ಇವರೆಲ್ಲ ಸತ್ತು ಹೋಗ್ತಾರೆ. 97 ಜನ ಸಾಯ್ತಾರೆ, 3 ಜನ ಮಾತ್ರ ಉಳಿತಾರೆ. 100 ಜನ ಮಕ್ಕಳಲ್ಲಿ 97 ಜನ ಮಕ್ಕಳು ಅವನ ಅಗ್ನಿ ಹಾಗೂ ಜಲದಿಂದ ನಷ್ಟರಾಗಿ ಹೋಗ್ತಾರೆ. 3 ಜನ ಉಳಿತಾರೆ. ದೃಢಾಶ್ವ, ಚಂದ್ರಾಶ್ವ, ಕಪಿಲಾಶ್ವ ಅಂತ 3 ಜನ ಮಕ್ಕಳು ಮಾತ್ರ ಉಳಿತಾರೆ. ಉಳಿದವರೆಲ್ಲ ನಷ್ಟರಾಗಿ ಹೋಗ್ತಾರೆ. ಕುವಲಾಶ್ವ ಮಾತ್ರ ಗಟ್ಟಿಯಾಗಿದ್ದಾನೆ. ಮಕ್ಕಳೆಲ್ಲ ಮೃತರಾದರು ಅಂತ ನಿರಾಶನಾಗಿ, ಹತಾಶನಾಗಿ ಓಡಿ ಹೋಗೋದಿಲ್ಲ, ಬಂದ ಕಾರ್ಯವನ್ನು ಪೂರ್ಣ ಮಾಡಲೇಬೇಕು ಅಂತ ಹಾಗೆ ಧೈರ್ಯದಿಂದ ಇರ್ತಾನೆ. ತಾನು ಆ ಧುಂಧುವನ್ನು ಸಂಹಾರ ಮಾಡ್ತಾನೆ ಪರಮಾತ್ಮನ ವಿಶಿಷ್ಟವಾದ ಅಗ್ನಿಯಿಂದ. ಅವನೇನು ನೀರಿನ ಸೃಷ್ಟಿ ಮಾಡಿ ಎಲ್ಲ ಕಡೆಗೂ ಯಾರೂ ಹತ್ತಿರ ಬರದೇ ಇರೋ ಹಾಗೆ ಒಂದರ್ಥದೊಳಗೆ ತನ್ನ ದೇಹದಿಂದಲೇ ನೀರನ್ನು ಸೃಷ್ಟಿ ಮಾಡಿ ಆ ಮಧ್ಯದೊಳಗೆ ತಾನು ಜಲದುರ್ಗದೊಳಗೆ ಇದ್ದ ಹಾಗೆ ಇರ್ತಾನೆ. ಆ ನೀರನ್ನೆಲ್ಲ ಇವನು ಕುಡಿದು ಬಿಡ್ತಾನೆ ಕುವಲಾಶ್ವ. ಅವನು ಭಾರೀ ಅಗ್ನಿಯ ಸೃಷ್ಟಿಯನ್ನು ಮಾಡಿರ್ತಾನೆ. ತನ್ನ ತಪಸ್ಸಾಮರ್ಥ್ಯದಿಂದ ಅಗ್ನಿಯೆಲ್ಲ ಶಾಂತ ಮಾಡ್ತಾನೆ. ಸುಲಭವಾಗಿ ಸಿಕ್ಕು ಬಿಡ್ತಾನೆ ಆ ಧುಂಧು. ಅವನನ್ನು ಸಂಹಾರ ಮಾಡ್ತಾನೆ ಈ ಕುವಲಾಶ್ವ. ಕ ಅಂದರೆ ಸುಖ, ಕು ಅಂದರೆ ಅನಂತ ಸುಖ ಪರಿಪೂರ್ಣನಾದ ಪರಮಾತ್ಮ, ತೃತೀಯ ಅತಿಶಯೇ. ಆ ಅನಂತ ಸುಖ ಪರಿಪೂರ್ಣನಾದ ಪರಮಾತ್ಮನಿಂದ ಬಲವನ್ನು ಪಡೆದುಕೊಂಡಂತಹ ಅಶ್ವ, ಇಂದ್ರಿಯಗಳು ಹಾಗೂ ದೇಹ ಉಳ್ಳವನು ಕುವಲಾಶ್ವ. ಕು ಪರಮಾತ್ಮನಿಂದ ಬಲ ಪಡೆದುಕೊಂಡ ಅಶ್ವಗಳನ್ನು, ಇಂದ್ರಿಯ ಮತ್ತು ದೇಹಗಳನ್ನು ಪಡೆದುಕೊಂಡವನಾದದ್ದರಿಂದ ಕುವಲಾಶ್ವ. ಹೀಗಾಗಿ ಇಂತಹ ಮಹಾಕ್ರೂರನಾದ, ಉಗ್ರನಾದಂತಹ ಧುಂಧುವನ್ನು ಸಂಹಾರ ಮಾಡುವುದಕ್ಕೆ ಅವನಿಗೆ ಸಾಧ್ಯವಾಗಿದೆ. ಅವನನ್ನು ಸಂಹಾರ ಮಾಡಿದ. ಉತ್ತಂಕ ವರ ಕೊಡ್ತಾ ಇದ್ದಾನೆ. ಉತ್ತಮವಾದಂತಹ ಸಂಪತ್ತು ನಿನಗೆ ಬರಲಿ. ಯಾವ ಸಂಪತ್ತಿನಿಂದ ಮೋಕ್ಷ ಸಾಧನೆಯನ್ನು ಮಾಡಬಹುದೋ ಅಂತಹ ಶ್ರೇಷ್ಠವಾದ ಸಂಪತ್ತು. ಧನಂ ಹಿ ಧರ್ಮೈಕ ಫಲಂ, ಧರ್ಮಕ್ಕೆ ಉಪಯುಕ್ತವಾಗುವ, ದೇವರ ಅನುಗ್ರಹವಾಗುವುದಕ್ಕೆ ಸಾಧನವಾಗುವಂತಹ ಶುದ್ಧ ಸಂಪತ್ತು ನಿನಗೆ ಬರಲಿ. ಎಂದಿಗೂ ಶತ್ರುಗಳಿಂದ ಪರಾಜಯವಾಗುವುದು ಬೇಡ. ಧರ್ಮೇ ರತಿಂಚ ಸತತಂ, ಯಾವಾಗಲೂ ಧರ್ಮದಲ್ಲಿ ಹೀಗೇ ಆಸಕ್ತಿ ಇರಲಿ. ಸ್ಥಿರವಾಗಿ ಸ್ವರ್ಗದಲ್ಲಿ ವಾಸ ನಿನಗೆ ಮುಂದೆ ಸಿಗಲಿ. ಈಗ 97 ಜನ ನನಗೋಸ್ಕರ, ನಮ್ಮೆಲ್ಲರಿಗೋಸ್ಕರ ಋಷಿಗಳಿಗಾಗಿ ಪ್ರಾಣ ಕೊಟ್ಟಿದ್ದಾರಲ್ಲ, ಅವರಿಗೆ ಅಕ್ಷಯವಾದ ಸ್ವರ್ಗವಾಸ ಸಿಗಲಿ. ಬಹುಕಾಲದವರೆಗೆ ಸ್ವರ್ಗಲೋಕ ಅವರಿಗಾಗಲಿ ಎಂಬುದಾಗಿ 5 ವರಗಳನ್ನು ಉತ್ತಂಕ ಅವನಿಗೆ ಕೊಟ್ಟಿದ್ದಾನೆ. ಈ ರೀತಿ ಇವನ ವಂಶವನ್ನು ಹೇಳ್ತಾರೆ. ಇವನ ಮಗನಾದ ದೃಢಾಶ್ವನ ವಂಶದಲ್ಲಿ ಪ್ರಸೇನಜಿತ್ ಎಂಬ ಒಬ್ಬ ರಾಜ ಬರ್ತಾನೆ. ಅವನಿಗೆ ಉತ್ತಮ ಪತಿವ್ರತೆಯಾದ ಗೌರಿ ಎನ್ನುವ ಒಬ್ಬ ಹೆಂಡತಿ. ಅವಳಿಗೆ ಅವನು ಶಾಪ ಕೊಟ್ಟಾಗ ಅವಳು ಬಾಹುದ ಎಂಬ ಹೆಸರಿನ ನದಿಯಾಗಿ ಹರಿತಾಳೆ ಅಂತ. ಶಂಖ ಮತ್ತು ಲಿಖಿತರು ಅಂತ 2 ಋಷಿಗಳು. ಅದರಲ್ಲಿ ಶಂಖ ಅಣ್ಣ, ಲಿಖಿತ ತಮ್ಮ. ಅಣ್ಣನ ಮನೆಗೆ ಅಂತ ಬಂದಿರ್ತಾನೆ. ಅಣ್ಣ ಮನೆಯಲ್ಲಿರೋದಿಲ್ಲ, ಹಸಿವೆಯಾಗತ್ತೆ. ಗಿಡದಲ್ಲಿರುವ ಹಣ್ಣನ್ನು ತೆಗೆದುಕೊಂಡು ತಿಂತಾನೆ. ಆಗ ಅಣ್ಣ ಬರ್ತಾನೆ. ಅಣ್ಣ, ಹಸಿವೆ ಬಹಳ ಆಗಿತ್ತು, ನೀನು ಬರುವುದು ಹೊತ್ತಾಯಿತು ಅಂತ ಮನೆಯೊಳಗಿರುವ ಹಣ್ಣನ್ನು ತೆಗೆದುಕೊಂಡು ತಿಂದಿದ್ದೇನೆ. ಕಳ್ಳತನ ಮಾಡಿದ ಪಾಪ ಬಂತು,
ಆದ್ದರಿಂದ ನನಗೇನಾದರೂ ಶಿಕ್ಷೆಯನ್ನು ಕೊಡು ಅಂತ. ಇವನಂತಾನೆ, ನೀನು ತಮ್ಮ, ನಾನು ಅಣ್ಣ, ನನ್ನ ಮನೆಯಲ್ಲಿರುವ ಅದು ಹಸಿವೆ ಆದಾಗ ತೆಗೆದುಕೊಂಡಿದ್ದೆ, ನೀನು ತೆಗೆದುಕೊಳ್ಳೋದು ನನಗೆ ಸಮ್ಮತವೇ, ತಪ್ಪೇನಿದೆ ಅದರಲ್ಲಿ, ತಿಂದಿದ್ದೀಯಾ, ಏನು ತಪ್ಪಿಲ್ಲ ಅಂತ ಎಷ್ಟು ಹೇಳಿದರೂ ಅವನು ಕೇಳೋದಿಲ್ಲ. ಇಲ್ಲ, ನಾನು ಕೇಳದೆ ತಿನ್ನಬಾರದು, ಅಸ್ತೇಯ, ಅಹಿಂಸಾ, ಸತ್ಯ, ಅಸ್ತೇಯ, ಬ್ರಹ್ಮಚರ್ಯ ಇವುಗಳೆಲ್ಲ ಯಮ ಅಂತ ಹೇಳ್ತಾರೆ. ಅಪರೋಕ್ಷ ಜ್ಞಾನಕ್ಕೆ ಸಾಧನವಾದ ಯಮನಿಯಮಗಳಲ್ಲಿ ಒಂದಾದದ್ದು ಅಸ್ತೇಯ. ಯಾದವಾರ್ಯರು ವ್ಯಾಖ್ಯಾನ ಮಾಡುವಾಗ ಹೇಳ್ತಾರೆ, ತೃಣಾದೇರಪ್ಯಪ ಸ್ವಾಮ್ಯನನುಜ್ಞಾತಸ್ಯ ತೃಣಾದೇರಪ್ಯಪರಿಗ್ರಹ. ಸ್ವಾಮಿಯ ಅನುಜ್ಞೆ ಇಲ್ಲದಂತೆ ಹುಲ್ಲು ಕಡ್ಡೆಯನ್ನು, ಹುಲ್ಲಿನ ದೊಡ್ಡದಾದ ಹೊರೆ ಅಲ್ಲ, ಹುಲ್ಲು ಕಡ್ಡೆಯನ್ನು ತೆಗೆದುಕೊಳ್ಳಬಾರದು ಅಂತ. ಅಷ್ಟು ಸೂಕ್ಷ್ಮ ಇದೆ ಧರ್ಮ. ಆದ್ದರಿಂದ ದಯಮಾಡಿ ನೀನು ನನಗೇನಾದರೂ ಶಿಕ್ಷೆಯನ್ನು ಕೊಡಲೇಬೇಕು. ಅವನಂದ, ಶಿಕ್ಷೆ ಕೊಡಲಿಕ್ಕೆ ನಾನೇನು ರಾಜ ಅಲ್ಲ, ನಾನೊಬ್ಬ ಬ್ರಾಹ್ಮಣ, ನಿನಗೆ ಅಷ್ಟು ಅಪೇಕ್ಷೆ ಇದ್ದರೆ ರಾಜರ ಹತ್ರ ಹೋಗು ಅಂತ. ರಾಜರು ಇದೇ ಮಾತು ಹೇಳಿದ್ದಾರೆ, ಏನೋ ನಿಮ್ಮ ಅಣ್ಣನ ಮನೆಯಲ್ಲೇ ತಿಂದಿದ್ದೀಯಲ್ಲ, ಏನು ತಪ್ಪಿಲ್ಲ ಬಿಡು ಅಂತ. ಆದರೂ ಇವನು ಶಿಕ್ಷೆ ಕೊಡಲೇಬೇಕು ಅಂತ ತನ್ನ ಎರಡೂ ಕೈಗಳನ್ನು ಮುಂದೆ ಮಾಡಿದ್ದಾನೆ, ಎರಡೂ ಕೈಗಳನ್ನು ಕತ್ತರಿಸಿದ್ದಾರೆ. ಆಗ ದೇವತೆಗಳೆಲ್ಲ ಇವನಿಗೆ ವಿಶೇಷ ಅನುಗ್ರಹ ಮಾಡಿದ್ದಾರೆ. ಅಲ್ಲಿಯೇ ಪಕ್ಕದಲ್ಲಿರುವ ನದಿಯಲ್ಲಿ ನೀನು ಸ್ನಾನ ಮಾಡಿದರೆ ನಿನ್ನ ಪುನಃ ಬಾಹುಗಳು ನಿನಗೆ ಬರ್ತದೆ ಅಂತ ಹೇಳಿದ್ದರಿಂದ ಸ್ನಾನ ಮಾಡ್ತಾನೆ. ಆಗ ಪುನಃ ಅವನ ಬಾಹುಗಳೆಲ್ಲ ಚಿಗುರುತ್ತವೆ. ಆ ನದಿಗೆ ಬಾಹುದ ಅನ್ನುವ ಹೆಸರು ಬರ್ತದೆ ಅಂತ ಹೇಳ್ತಾರೆ. ಅಂತಹ ಆ ಬಾಹುದ ನದಿಯಾಗಿ ಹರಿತಾಳೆ ಈ ಪ್ರಸೇನಜಿತ್ ಎಂಬ ರಾಜನ ಮಡದಿ ಎಂಬುದಾಗಿ ತಿಳಿಸ್ತಾರೆ. ಇವನ ಮಗನೇ ಯುವನಾಶ್ವ. ಆ ಯುವನಾಶ್ವನಿಗೆ ಮಕ್ಕಳಿರೋದಿಲ್ಲ ಅಂತ ಯಜ್ಞ ಮಾಡ್ತಾನೆ. ಯಜ್ಞ ಮಾಡಿದಾಗ ಅಭಿಮಂತ್ರಣ ಮಾಡಿ ನೀರನ್ನು ತುಂಬಿಟ್ಟಿರ್ತಾರೆ. ಮಾರನೇ ದಿವಸ ಮಡದಿಗೆ ಕೊಡಬೇಕು ಅಂತ ರಾತ್ರಿ ಎದ್ದ, ನೀರಡಿಕೆಯಾಯಿತು. ಯಾರು ಸೇವಕರು ಹತ್ತಿರ ಕಾಣಿಸಲಿಲ್ಲ. ನೀರು ನೀರು ಅಂತ ನೋಡಿದ, ಒಂದು ತಂಬಿಗೆಯಲ್ಲಿ ನೀರಿತ್ತು, ಘಟಘಟ ಅಂತ ಕುಡಿದು ಮಲಗಿದ. ಬೆಳಗ್ಗೆ ಎದ್ದು ನೋಡ್ತಾರೆ ಋಷಿಗಳು, ಅಲ್ಲಿ ನೀರೇ ಇಲ್ಲ. ಇಷ್ಟೆಲ್ಲ ಮಂತ್ರ ಜಪ ಮಾಡಿ ಅಭಿಮಂತ್ರಣ ಮಾಡಿ ಇಟ್ಟಂತಹ ನೀರನ್ನು ಯಾರು ಕುಡಿದ್ರು ಅಂತ. ನಾನೇ ಕುಡಿದೆ ಅಂತ. ಹಾಗಾದರೆ ನಿನಗೆ ಮಕ್ಕಳಾಗ್ತಾರೆ, ಅದು ಗರ್ಭ ಆಗಬೇಕು, ನಿನ್ನ ಹೆಂಡತಿ ಗರ್ಭಿಣಿ ಆಗಬೇಕು, ಆ ಶಕ್ತಿ ಸಾಮರ್ಥ್ಯಗಳು ಅವಳಿಗೆ ಬರಬೇಕು ಅಂತ ನಾವು ನೀರು ಇಟ್ಟರೆ ನೀನು ಕುಡಿದಿದ್ದೀಯಲ್ಲ ಮಹಾರಾಯ, ನೀನೇ ಗರ್ಭಧಾರಣೆ ಮಾಡಬೇಕಾಗತ್ತೆ. ಅಹೋ ದೈವ ಬಲಂ ಬಲಂ ಅಂತಾರೆ. ದೇವರ ಸಂಕಲ್ಪ, ನಾವೇನು ಮಾಡೋದು ಅಂತ. ಅವನಲ್ಲಿಯೇ ನೋಡಿ ಎಷ್ಟು ವಿಚಿತ್ರ. ಆ ರೀತಿಯ ಅದ್ಭುತವಾದ ಮಂತ್ರದ ಸಾಮರ್ಥ್ಯ, ತಪಸ್ಸಿನ ಸಾಮರ್ಥ್ಯ, ಹೆಣ್ಣು ಮಕ್ಕಳಿಗಿರುವ ಗರ್ಭಧಾರಣ ಸಾಮರ್ಥ್ಯ ಈ ಪುರುಷನಿಗೆ ಬರ್ತದೆ. ಗರ್ಭಧಾರಣೆ ಮಾಡ್ತಾನೆ. ಆದರೆ ಕೂಸು ಹೇಗೆ ಹೊರಗೆ ಬರಬೇಕು, ಇವನ ಹೊಟ್ಟೆ ಹರಿದು ಹೊರಗೆ ಬರ್ತಾನೆ. ಆದರೂ ಇವನು ಸಾಯೋದಿಲ್ಲ. ಅದು ಭಗವಂತನ ಅದ್ಭುತವಾದ ಲೀಲೆ. ಮುಂದೆ ಹಾಲು ಕುಡಿಸುವವರು ಯಾರು? ಸ್ವತಃ ಇಂದ್ರದೇವರು ಬಂದು ನನ್ನ ಪ್ರೀತಿಗಾಗಿ ಯಜ್ಞವನ್ನು ಮಾಡಿದ್ದೀರಿ ಅಂತ ತಮ್ಮ ಬೆರಳಿನಿಂದಲೇ ಹಾಲಿನ ಸೃಷ್ಟಿಯನ್ನು ಮಾಡಿ ಹಾಲನ್ನು ಕುಡಿಸ್ತಾರೆ. ಇದೆಲ್ಲ ಅದ್ಭುತವಾದ ದೇವತೆಗಳ ಲೀಲೆ, ದೇವತೆಗಳ ಶಕ್ತಿ ಸಾಮರ್ಥ್ಯ. ನನ್ನ ಬೆರಳಿನ ಹಾಲನ್ನು ಕುಡಿದು ನೀನು ಬೆಳಿ ಅಂತ ಅವನಿಗೆ ಭರವಸೆ ಕೊಡ್ತಾನೆ. ಮಾಂ ಧಾತ, ನನ್ನ ಬೆರಳಿನಿಂದ ಹಾಲನ್ನು ಕುಡಿ ಅಂತ ಹೇಳಿದ್ದಕ್ಕೆ ಅವನಿಗೆ ಮಾಂಧಾತ ಅಂತ ಹೆಸರು ಬಂತು. ಧಾತ ಅಂದರೆ ಕುಡಿಯುವವನು ಅಂತ ಅರ್ಥ. ಈ ಮಾಂಧಾತ ಮಹಾಭಾರತದ ಮತ್ತೊಂದು ಭಾಗದಲ್ಲಿ ಹೇಳ್ತಾರೆ, 12 ದಿವಸದಲ್ಲಿ ಸಂಪೂರ್ಣ ಪೃಥ್ವಿಯನ್ನು ತನ್ನ ವಶದಲ್ಲಿ ತೆಗೆದುಕೊಳ್ತಾನೆ. ಅಂತಹ ಮಹಾಪರಾಕ್ರಮಿ. ಇವನ ರಾಜ್ಯದೊಳಗೆ ಸೂರ್ಯಾಸ್ತವೇ ಇಲ್ಲ. ಯಾವತ್ ಸೂರ್ಯ ಉದಯತಿ ಸ್ಮ ಯಾವತ್ ಚಂದ್ರ ಪ್ರತಿಷ್ಠತಿ ಸರ್ವಂ ತದ್ ಯೌವನಾಶ್ವಸ್ಯ ಮಾಂಧಾತು ಕ್ಷೇತ್ರ ಮುಚ್ಯತೆ. ಅಷ್ಟು ರಾಜ್ಯದ ವಿಸ್ತಾರವನ್ನು ಮಾಡಿದ್ದಾನೆ. ಎಲ್ಲಿ ನೋಡಿದರೂ ಮಾಂಧಾತೃವಿನ ರಾಜ್ಯ. ಅದಕ್ಕಾಗಿ ಕವಿ ಹೇಳಿದ, ಇಂಥ ದೊಡ್ಡ ರಾಜ ಆದರೆ ಇವತ್ತಿಲ್ಲ. ನಾನು ಅಂತನ್ನುವ ಅಹಂಕಾರದೊಳಗೆ ಸಾಧನೆಯನ್ನು ಮಾಡದಂತೆ ವ್ಯರ್ಥ ಕಾಲಹರಣ ಮಾಡಬೇಡಿ. ಮಾಂಧಾತಾಚ ಮಹೀಪತಿ ಕೃತಯುಗಾಲಂಕಾರ ಭೂತೋ ಗತಃ ಅಂತ. ಅಂತಹ ಮಾಂಧಾತ್ರ ರಾಜ. ಇವನ ಹೆಂಡತಿ ಬಿಂದುಮತಿ ಅಂತ ಬಹಳ ಉತ್ತಮವಾದಂತಹ ಸೌಂದರ್ಯ ಇದೆ, ಪಾತಿವ್ರತ್ಯ ಇದೆ, ಸದ್ಗುಣಗಳಿಂದ ಕೂಡಿದವಳು. ಅವಳು ಎಷ್ಟು ಜನರ ಅಕ್ಕ, ಅವಳ ತಮ್ಮಂದಿರ ಎಷ್ಟು ಅಂದರೆ ಇವನ ಶಾಲಕರು ಎಷ್ಟು ಜನ ಇದ್ದರು ಅಂದರೆ 10,000 ಜನ ಇದ್ರಂತೆ. 10,000 ಜನ ತಮ್ಮಂದರನ್ನು ಪಡೆದ ಬಿಂದುಮತಿ ಎಂಬ ಶಶಬಿಂದುವಿನ ಮಗಳು, ಅವಳನ್ನು ಇವನು ಮದುವೆಯಾಗಿದ್ದಾನೆ.
ಅವಳಲ್ಲಿ ಪುರುಕುತ್ಸ ಮುಚುಕುಂದ ಅಂತ ಇಬ್ಬರು ಮಕ್ಕಳು. ಆ ಮುಚುಕುಂದ ಹಿಂದೆ ಹೇಗೆ ಕಕುತ್ಸ್ಥ ದೇವತೆಗಳ ಸೇವೆ ಮಾಡಿದ ಹಾಗೆ ಮುಚುಕುಂದನೂ ಕೂಡ ದೇವಾಸುರ ಸಂಗ್ರಾಮದಲ್ಲಿ ದೇವತೆಗಳ ಸೇವೆಯನ್ನು ಮಾಡ್ತಾನೆ. ದೇವತೆಗಳು ವರ ಕೇಳು ಅಂತ ಹೇಳ್ತಾರೆ. ದೀರ್ಘವಾದ ನಿದ್ರೆ ಬೇಕು. ಯಾರು ನನ್ನನ್ನು ಎಬ್ಬಿಸ್ತಾರೋ ಅವರನ್ನು ನಾನು ನೋಡಿದಾಕ್ಷಣ ಅವರು ಸುಟ್ಟು ಬೂದೆಯಾಗಬೇಕು ಅಂತ. ತಥಾಸ್ತು ಅಂತ ದೇವತೆಗಳು ವರ ಕೊಡ್ತಾರೆ. ಆದರೆ ಮನಸ್ಸಿನಲ್ಲಿ ದೇವರಿಗೆ ಪ್ರಾರ್ಥನೆ ಮಾಡ್ತಾರೆ, ನಾವು ಕೊಟ್ಟ ವರ ಬರೀ ನಿದ್ರೆಗೆ. ಇವನೊಬ್ಬ ಭಕ್ತ, ಅವನು ಅಸುರನಾಗಿದ್ದರೆ ಬೇರೆ, ಇವನೊಬ್ಬ ವಿಷ್ಣು ಭಕ್ತ, ಸಜ್ಜನ, ಸಾತ್ವಿಕ, ಆದರೆ ಇಂತಹ ತಾಮಸ ವರ ಬೇಡಿದ್ದಾನೆ. ವರವನ್ನೇನೋ ನಾವು ಕೊಟ್ಟಿದ್ದೇವೆ, ಆದರೆ ಮುಂದೊಮ್ಮೆ ಈ ವರ ಒಂದು ಸತ್ಕಾರ್ಯಕ್ಕೆ ಉಪಯೋಗ ಆಗುವ ಹಾಗೆ ಆಗಲಿ, ಅದರಿಂದ ವರ ಕೊಟ್ಟ ನಮಗೂ ಒಂದು ಪುಣ್ಯ ಬರಲಿ ಅಂತ. ಹೀಗಾಗಿ ಶ್ರೀಕೃಷ್ಣ ಪರಮಾತ್ಮ ಕಾಲಯವನನ್ನು ಇವನ ಹತ್ತಿರ ಕರೆದುಕೊಂಡು ಬರ್ತಾನೆ. ಇವನು ಮಲಗಿದಾಗ ಇವನೇ ಕೃಷ್ಣ ಅಂತ ತಿಳಿದು ಒದ್ದು ಮುಸುಕನ್ನು ಎಳಿತಾನೆ. ಮುಚುಕುಂದ ಕಣ್ಣು ತೆಗೆದು ನೋಡಿದ ಕ್ಷಣಕ್ಕೆ ಕಾಲಯವನ ಸುಟ್ಟು ಬೂದಿಯಾಗ್ತಾನೆ. ಒಬ್ಬ ದುಷ್ಟ, ಧರ್ಮದ್ರೋಹಿ, ಪರಮಾತ್ಮನ ದ್ರೋಹಿ, ಶ್ರೀಕೃಷ್ಣನ ದ್ರೋಹ ಮಾಡುವಂತಹ ಒಬ್ಬ ಮಹಾಪಾಪಿಷ್ಠನಾದ ಕಾಲಯವನನ್ನು ಸಂಹಾರ ಮಾಡಿದ ಒಂದು ಪರಮ ಪವಿತ್ರವಾದ ಪುಣ್ಯ ಕಾರ್ಯ ಇವನಿಂದ ನಡೆಯಿತು, ದೇವತೆಗಳು ಕೊಟ್ಟ ವರದಿಂದ. ಹೀಗಾಗಿ ಜೊತೆಗೆ ಶ್ರೀಕೃಷ್ಣ ಪರಮಾತ್ಮನ ದರ್ಶನ ಆಯಿತು. ಹೀಗಾಗಿ ದೇವತೆಗಳಿಗೆ ಸಂತೋಷ ಆಯಿತು, ನಾವು ಕೊಟ್ಟ ವರ ಸಾರ್ಥಕ ಆಯಿತು ಅಂತ. ನ ದೇವತೋಷಣಂ ವೃಥ, ದೇವತೆಗಳನ್ನು ಸಂತೋಷಪಡಿಸಿದ್ದು ಅದು ವ್ಯರ್ಥ ಆಗಲಿಲ್ಲ, ಬರೀ ನಿದ್ರೆಗೆ ಕಾರಣವಾಗಲಿಲ್ಲ, ಒಬ್ಬ ದುಷ್ಟನ ಸಂಹಾರಕ್ಕೆ ಕಾರಣವಾಗಿ ಸಾಕ್ಷಾತ್ ಭಗವಂತನ ದರ್ಶನ ಮಾಡುವ ಸೌಭಾಗ್ಯ ಮುಚುಕುಂದನಿಗೆ ಬಂದಿದೆ ಎಂಬುದಾಗಿ ತಿಳಿಸಿಕೊಡ್ತಾರೆ. ಅಂತಹ ಮುಚುಕುಂದ ಇವನ ಮಗ. ಈ ವಂಶದಲ್ಲಿ ತ್ರಯ್ಯಾರುಣ ಅಂತ ಒಬ್ಬ ರಾಜ. ಆ ತ್ರಯ್ಯಾರುಣನಿಗೆ ಸತ್ಯವ್ರತ ಅಂತ ಒಬ್ಬ ಮಗ. ಅವನು ಒಳ್ಳೆ ಪರಾಕ್ರಮಿ, ವಿದ್ಯಾವಂತ, ಒಳ್ಳೆ ತಾರುಣ್ಯ. ಆ ತಾರುಣ್ಯದ ಮದದಲ್ಲಿ, ಕಾಮದ ಭರದಲ್ಲಿ ಒಂದು ತಪ್ಪು ಕೆಲಸ ಮಾಡಿದ್ದಾನೆ. ಒಬ್ಬ ಬ್ರಾಹ್ಮಣ ಒಂದು ಮದುವೆಯನ್ನು ಮಾಡಿಕೊಳ್ತಾ ಇದ್ದ. ಆ ಮದುವೆ ನಿಶ್ಚಯ ಆಗಿದೆ, ಮದುವೆ ಪ್ರಾರಂಭ ಆಗಿದೆ. ಆ ಸಂದರ್ಭದಲ್ಲಿ ಹೋಗಿ ಆ ಕನ್ಯೆಯನ್ನು ಅಪಹಾರ ಮಾಡಿಕೊಂಡು ಬಂದು ಮದುವೆಯಾಗಿದ್ದಾನೆ ತಾನು, ಸತ್ಯವ್ರತ. ಪಾಣಿಗ್ರಹಣ ಮಂತ್ರಗಳನ್ನು ಹೇಳ್ತಾ ಇದ್ದಾರೆ. ಹೇಳುವಾಗ ಆ ಮಂತ್ರವನ್ನು ಹೇಳಲಿಕ್ಕೆ ಕೊಡದೆ ಅದನ್ನು ತಡೆದು, ಮಂತ್ರ ಎಲ್ಲ ಹೇಳಿಬಿಟ್ರೆ ಮದುವೆ ಪೂರ್ಣ ಆದರೆ ಆಮೇಲೆ ತಾನು ಮದುವೆ ಮಾಡಿಕೊಳ್ಳುವುದು ಕಷ್ಟ ಅನ್ನೋ ಒಂದು ಧರ್ಮಪ್ರಜ್ಞೆಯೂ ಅಡ್ಡ ಬರ್ತಾ ಇದೆ. ಆದರೆ ಕಾಮೋದ್ರೇಕದಿಂದ ತಾನು ಅವಳನ್ನು ಅಪಹಾರ ಮಾಡಿಕೊಂಡು ಬಂದು ಮದುವೆ ಮಾಡಿಕೊಂಡಿದ್ದಾನೆ. ತ್ರಯ್ಯಾರುಣನಿಗೆ ಇದು ಗೊತ್ತಾಯಿತು. ನೋಡಿ ಎಂತಹ ರಾಜರು, ವಿಚಾರನೇ ಮಾಡಲಿಲ್ಲ, ನೀನು ಮಾಡಿದ್ದದ್ದು ಘೋರ ಅಪರಾಧ. ನಿನಗೆ ಉತ್ತಮವಾದ ಕನ್ಯೆಯನ್ನು ತಂದು ನಾನು ಮದುವೆ ಮಾಡಿಕೊಡ್ತಾ ಇದ್ದೆ, ಇನ್ನೊಬ್ಬರು ಮಾಡಿಕೊಳ್ಳುವ ಕನ್ಯೆಯನ್ನು ಅಪಹಾರ ಮಾಡಿಕೊಂಡು ಬಂದು ಮದುವೆ ಮಾಡಿಕೊಳ್ಳುವ ಅವಶ್ಯಕತೆ ಏನಿತ್ತು? ಘೋರವಾದ ಅಪರಾಧವನ್ನು ನೀನು ಮಾಡಿದ್ದಿ. ಆದ್ದರಿಂದ ನೀನು ನನ್ನ ರಾಜ್ಯದಲ್ಲಿ ಇರಬೇಡ, ಹೋಗಾಚೆಗೆ ಅಂತ ಶಾಪ ಕೊಟ್ಟ. ಹೊರಗೆ ಹಾಕಿದ್ದಾನೆ, ಬಹಿಷ್ಕಾರ ಹಾಕಿದ್ದಾನೆ. ಆ ಸತ್ಯವ್ರತ ತಾನು ಮಾಡಿದ ತಪ್ಪದೆ. ಆದರೆ ಎಲ್ಲಿ ಹೋಗಬೇಕು ಅಂತ ಹೇಳ್ತೀಯ ನೀನು? ಹೊರಗೆ ಹೋಗು ಅಂತ ಹೇಳಿದಲ್ಲ, ಎಲ್ಲಿ ಹೋಗಲಿ? ಅವನು ಹೇಳಿದ, ಶ್ವಪಾಕರ ಜೊತೆಗೆ, ಶ್ವಪಚರು ಎಲ್ಲಿರ್ತಾರೋ ಅವರ ಜೊತೆಗೆ ನೀನು ವಾಸ ಮಾಡಿಕೊಂಡಿರು ಅಂತ ಕೊಟ್ಟು ಕಳಿಸ್ತಾನೆ. ಆಯಿತು, ಅಲ್ಲೇ ಇರ್ತೇನೆ ಅಂತ ಹೊರಟ. ಊರು ಹೊರಗೆ ಶ್ವಪಚರು ಶ್ವಪಾಕರೆಲ್ಲ ಎಲ್ಲಿ ಇರ್ತಾರೋ ಅಲ್ಲಿ ವಾಸ ಮಾಡಿಕೊಂಡು ಅವರ ಜೊತೆಗೆ ತಾನಿದ್ದಾನೆ. ವಸಿಷ್ಠರು ಗಂಭೀರವಾಗಿ ಕುಳಿತಿದ್ದಾರೆ. ಮಗ ತಪ್ಪು ಮಾಡಿದ, ತಂದೆ ಅವನನ್ನು ಹೊರಗೆ ಹಾಕ್ತಾ ಇದ್ದಾನೆ. ಕುಲಗುರುಗಳಾದ ವಸಿಷ್ಠರು ಸುಮ್ಮನೆ ಪ್ರೇಕ್ಷಕರಾಗಿದ್ದಾರೆ. ಯಾಕೆ ಅಂದರೆ ವಸಿಷ್ಠರು ಸೂಕ್ಷ್ಮವಾದ ವಿಮರ್ಶೆಯನ್ನು ಮಾಡಿದ್ದಾರೆ. ಇದು ಒಂದರ್ಥದಲ್ಲಿ ಅಧರ್ಮನೇ. ಯಾಕೆಂದರೆ ಒಬ್ಬ ಮದುವೆ ಮಾಡಿಕೊಳ್ಳಲು ಹೊರಟಿದ್ದಾನೆ, ಸಂಕಲ್ಪ ಆಗಿದೆ, ನಿಶ್ಚಯವಾಗಿದೆ, ಪೂರ್ವ ಭಾಗ ಎಲ್ಲ ಆಗಿದೆ, ಇನ್ನೇನು ಸಪ್ತಪದಿ ಆಗಬೇಕು. ಆ ಸಂದರ್ಭದಲ್ಲಿ ಸಪ್ತಪದಿ ಮಂತ್ರಗಳನ್ನು ಹೇಳುವುದಕ್ಕೆ ವಿಘ್ನ ಮಾಡಿ ಇವನು ಅಪಹಾರ ಮಾಡಿಕೊಂಡು ಹೋಗಿದ್ದಾನೆ. ಸಪ್ತಪದಿ ಆಗಿಲ್ಲ, ಪಾಣಿಗ್ರಹಣ ಪೂರ್ಣ ಆಗಿಲ್ಲ, ಹೀಗಾಗಿ ಅವಳು ಇನ್ನೊಬ್ಬನ ಹೆಂಡತಿ ಅಂತ ಅನಿಸಿಕೊಂಡಿಲ್ಲ, ಇನ್ನೂ ಕನ್ಯಾವಸ್ಥೆಯೇ ಇದ್ದ ಹಾಗೆ. ಆ ಸಂದರ್ಭದಲ್ಲಿ ಮದುವೆಯಾಗಿದ್ದಾನೆ.
ಹಾಗಾದರೆ ಮದುವೆಯಾಗುವುದಕ್ಕೆ ಪ್ರಾರಂಭವಾಗಿದೆ, ಆ ಸಂದರ್ಭದಲ್ಲಿ ಮದುವೆಯಾಗಿದ್ದಾನೆ ಎನ್ನುವುದು ತಪ್ಪೆ. ಆದರೆ ಪೂರ್ಣ ಸಪ್ತಪದಿ ಆಗಿರಲಿಲ್ಲ ಅನ್ನುವುದಕ್ಕೆ ಪರಪತ್ನಿಯನ್ನು ಸ್ವೀಕಾರ ಮಾಡಿದಂತೆಯೂ ಅಲ್ಲ. ತಪ್ಪು ಹೌದು, ಆದರೆ ಸಣ್ಣ ತಪ್ಪು. ಇದಕ್ಕೆ ಒಂದು 12 ವರ್ಷಗಳವರೆಗೆ ಇವನು ತಪಸ್ಸು ಮಾಡಿ ತನ್ನ ಪಾಪಗಳನ್ನೆಲ್ಲ ಪರಿಹಾರ ಮಾಡಿಕೊಂಡ ಅಂದರೆ ಆಮೇಲೆ ರಾಜ್ಯದಲ್ಲಿ ಇವನನ್ನು ಕೂಡಿಸಿ ಪಟ್ಟಾಭಿಷೇಕ ಮಾಡೋಣ, ಅಲ್ಲಿಯವರೆಗೆ ಇವನು ತಪಸ್ಸು ಮಾಡಲಿ, ಪ್ರಾಯಶ್ಚಿತ್ತ ಮಾಡಿಕೊಳ್ಳಲಿ ಅಂತ ಅವರ ಮನಸ್ಸಿನಲ್ಲಿರುವ ಉದ್ದೇಶ. ಬಾಯಿ ಬಿಟ್ಟೇನು ಹೇಳಲಿಲ್ಲ, ಗಂಭೀರವಾಗಿ ಕುಳಿತಿದ್ದಾರೆ ವಸಿಷ್ಠರು. ಇವನಿಗೆ ಅದು ಗೊತ್ತಿಲ್ಲ. ನನ್ನದೇನು ತಪ್ಪಿರಲಿಲ್ಲ, ಇನ್ನೂ ಅವಳು ಕನ್ಯೆ, ಮದುವೆ ಪೂರ್ಣ ಆಗದೇ ಇರುವಾಗ ನಾನು ಮದುವೆಯಾಗಿದ್ದೇನಲ್ಲ, ಹಾಗಾದರೆ ಇದೇನಂತಹ ತಪ್ಪಲ್ಲ ಅಂತ ವಸಿಷ್ಠರು ಹೇಳಬಹುದಿತ್ತು, ಹೇಳಲಿಲ್ಲ ಅಂತ ವಸಿಷ್ಠರ ಮೇಲೆ ಸ್ವಲ್ಪ ಸಿಟ್ಟು ಅವನಿಗೆ. ಸಿಟ್ಟು ಮಾಡಿಕೊಂಡ್ರೆ ಮಾಡಿಕೊಳ್ಳಲಿ, ನಾನಂತೂ ಅಧರ್ಮ ಮಾಡುವುದಿಲ್ಲ, ಅನ್ಯಾಯ ಮಾಡೋದಿಲ್ಲ. ತಪ್ಪು ಮಾಡಿದ್ದಾನೆ, ತಪ್ಪಿಗೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳಲಿ, ಆಮೇಲೆ ನಾನು ಅವನನ್ನು ಉದ್ಧಾರ ಮಾಡಬೇಕು ಅಂತ ವಸಿಷ್ಠರ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಂಡಿದ್ದಾರೆ. ಇವನು ಈಚೆಗೆ ಊರ ಹೊರಗೆ ಬಂದ, ಶ್ವಪಚರ ಮಧ್ಯದಲ್ಲಿ ವಾಸ, ಅವರೆಲ್ಲ ಮಾಂಸಭಕ್ಷಣಾದಿಗಳನ್ನು ಮಾಡ್ತಾ ಇದ್ದಾರೆ. ಅವರ ಜೊತೆಗೆ ಇವನು ವಾಸ ಮಾಡಿ ಕಾಲ ಕಳೀತಾ ಇದ್ದಾನೆ. ಇತ್ತ ವಿಶ್ವಾಮಿತ್ರರು ತಪಸ್ಸಿಗೆ ಹೋಗಿದ್ದಾರೆ. ವಿಶ್ವಾಮಿತ್ರರು ತಪಸ್ಸು ಮಾಡುವುದಕ್ಕೆ ಅಂತ ಅವರು ಹೊರಟರು. ಸಾಗರದ ತೀರದಲ್ಲಿ, ಸಮುದ್ರ ದಡದಲ್ಲಿ ಅವರು ತಪಸ್ಸು ಮಾಡುವುದಕ್ಕೆ ಹೊರಟಿದ್ದಾರೆ. ತಮ್ಮ ಹೆಂಡತಿ ಮಕ್ಕಳು ಎಲ್ಲರನ್ನೂ ಕೂಡ ಈ ಅಯೋಧ್ಯೆಯಲ್ಲಿ ರಾಜನ ಹತ್ತಿರ ಈ ತ್ರಯಾರುಣನ ಒಂದು ಸುಪರ್ಧೆಯಲ್ಲಿ ಅವರನ್ನು ರಕ್ಷಣೆ ಮಾಡುವುದಕ್ಕೆ ಅಂತ ಇಟ್ಟು ತಾವು ತಪಸ್ಸಿಗೆ ಹೋಗಿದ್ದಾರೆ. ನೋಡಿ, ಇವನು ಇನ್ನೊಬ್ಬರ ಹೆಂಡತಿಯಾಗಬೇಕಾದವಳನ್ನು, ಇನ್ನೂ ಹೆಂಡತಿಯಾಗಿಲ್ಲ ಆದರೂ ಹೆಂಡತಿಯಾಗುವ ನಿಶ್ಚಯವಾದವಳನ್ನು ಮದುವೆ ಪ್ರಾರಂಭವಾದ ನಂತರ ಅಪಹಾರ ಮಾಡಿಕೊಂಡು ಹೋದ ಒಂದು ಅಪರಾಧಕ್ಕೆ ಇವನ ಮೇಲೆ ಕುಪಿತನಾಗಿ ಇಂದ್ರದೇವರು 12 ವರ್ಷ ಮಳೆಯೇ ಕೊಟ್ಟಿಲ್ಲ ಆ ಊರಿಗೆ, ದುರ್ಭಿಕ್ಷೆ. ಸಮಾಹ 12 ರಾಜೇಂದ್ರ ತೇನ ಅಧರ್ಮೇಣ ವೈ ತದಾ. ಆ ಅಧರ್ಮದಿಂದಾಗಿ ಇಂದ್ರದೇವರು ಮಳೆಯನ್ನೇ ಕೊಡಲಿಲ್ಲ. ಎಲ್ಲ ಕಡೆಗೆ ದುರ್ಭಿಕ್ಷೆ, ಹೊಟ್ಟೆಗೆ ಬಟ್ಟೆಗೆ ಗತಿ ಇಲ್ಲ, ಹಾಹಾಕಾರವಾಗಿದೆ. ವಿಶ್ವಾಮಿತ್ರರು ಮನೆಯಲ್ಲಿದ್ದರೆ, ಆಶ್ರಮದಲ್ಲಿದ್ದರೆ ಏನಾದರೂ ಒಂದು ವ್ಯವಸ್ಥೆ ಮಾಡಬಹುದಾಗಿತ್ತು. ವಿಶ್ವಾಮಿತ್ರರು ತಪಸ್ಸಿಗೆ ಹೋಗಿದ್ದಾರೆ. ಹೆಣ್ಣು ಮಗಳು ಮಾತ್ರ, ಮಕ್ಕಳಿದ್ದಾರೆ, ಅವರೆಲ್ಲರ ಪೋಷಣೆ ಹೇಗಾಗಬೇಕು ಅಂತ ಒಬ್ಬ ಮಗನನ್ನು ತನ್ನ ಕೊರಳಿಗೆ ಬಟ್ಟೆಯನ್ನು ಕಟ್ಟಿಕೊಂಡು ಆ ಮಗುವನ್ನು ಹಾಕಿಕೊಂಡು ಆ ವಿಶ್ವಾಮಿತ್ರರ ಹೆಂಡತಿ ಎಲ್ಲ ಕಡೆಗೆ ಓಡಾಡ್ತಾ ಇದ್ದಾಳೆ. ಯಾರು ಈ ಮಗುವನ್ನು ಕೊಂಡು ತೆಗೆದುಕೊಳ್ತೀರಾ, ಒಂದು 100 ಆಕಳನ್ನು ಕೊಡಬೇಕು ಅಂದರೆ ನನ್ನ ಒಂದು ಮಗುವನ್ನು ಕೊಡ್ತೇನೆ ಅಂತ. ಆ ಆಕಳುಗಳಿಂದ ಹಾಲು ಪಡೆದು ಇನ್ನುಳಿದ 100 ಜನ ಮಕ್ಕಳನ್ನು ಪೋಷಣೆ ಮಾಡೋಣ ಅಂತ ಅವಳ ಚಿಂತನ. ಎಲ್ಲರೂ ಸಾಯೋದಕ್ಕಿಂತಲೂ ಒಬ್ಬ ಮಗುವನ್ನು ಮಾರಿ ಆ ಮಗುವಿನಿಂದ ಬಂದ, ಆಗಿನ ಕಾಲದ ಸಂಪತ್ತು ಅಂದರೆ ಗೋ ಸಂಪತ್ತೇ ಸಂಪತ್ತು, ಗೋವುಗಳಿಂದ ಇನ್ನುಳಿದವರನ್ನು ರಕ್ಷಣೆ ಮಾಡೋಣ ಅಂತ ಆ ಕೊರಳಿಗೆ ಕಟ್ಟಿಕೊಂಡು, ಗಲಕ್ಕೆ ಕಟ್ಟಿಕೊಂಡು ತಿರುಗುತ್ತಿದ್ದಳು ಅನ್ನುವುದಕ್ಕೆ ಆ ಋಷಿಗಳಿಗೆ ಮುಂದೆ ಗಾಲವ ಎಂಬ ಹೆಸರು ಬಂತು. ಆ ಋಷಿಗಳನ್ನು ಹೀಗೆ ಕಟ್ಟಿಕೊಂಡು ಈ ಸತ್ಯವ್ರತ ನೋಡಿದ ಅದನ್ನು. ಇವನು ಯದ್ಯಪಿ ಊರು ಹೊರಗಿದ್ದ, ಆದರೂ ವಿಶ್ವಾಮಿತ್ರರ ಪತ್ನಿ ಹೀಗೆ ಒಂದು ಮಗುವನ್ನು ಕೊರಳಿಗೆ ಕಟ್ಟಿಕೊಂಡು ಯಾರು ತೆಗೆದುಕೊಳ್ತೀರಾ ಮಾರಾಟಕ್ಕೆ ಅಂತ ಕೇಳ್ತಾ ಅಲೀತಾ ಇರುವುದನ್ನು ನೋಡಲಿಕ್ಕಾಗದೆ ತಾನು ಹೇಗೋ ಮಾಡಿ ಸಂಪತ್ತನ್ನು ಕೊಟ್ಟು, ನೀವು ಸುಖವಾಗಿ ನಿಮ್ಮ ಮನೆಯಲ್ಲಿರಿ, ಯಾರನ್ನು ಮಾರೋದು ಬೇಡ, ಕಳೆದುಕೊಳ್ಳೋದು ಬೇಡ, ನಿಮ್ಮ ಮನೆಯಲ್ಲಿ ನೀವು ಧನಧಾನ್ಯದಿಂದ ಸುಖವಾಗಿ ಇರಿ ಅಂತ ತನಗೆ ಕೈಲಾದಷ್ಟು ಧನಧಾನ್ಯಾದಿಗಳನ್ನು ಕೊಟ್ಟು ಅವರ ರಕ್ಷಣೆಯನ್ನು ಮಾಡಿದ್ದಾನೆ. ಅವನಿಗೆ ಮುಂದಾಲೋಚನೆ ಇದೆ, ಒಂದು ಸ್ವಾರ್ಥ. ವಸಿಷ್ಠರು ನಾನು ತಪ್ಪು ದೊಡ್ಡದನ್ನು ಮಾಡದಿದ್ದರೂ ನನ್ನನ್ನು ಹೊರಗೆ ಹಾಕಿದ್ದಾರೆ, ಅಥವಾ ಹೊರಗೆ ನಮ್ಮಪ್ಪ ಹಾಕುವಾಗ ಸುಮ್ಮನೆ ಕುಳಿತಿದ್ದಾರೆ. ಹೀಗಾಗಿ ಆ ವಸಿಷ್ಠರ ಎದುರು ಪಕ್ಷದವರು ವಿಶ್ವಾಮಿತ್ರರು. ಈ ವಿಶ್ವಾಮಿತ್ರರ ಪ್ರೀತಿಯನ್ನು ನಾನು ಸಂಪಾದನೆ ಮಾಡಿದರೆ ನನಗೆ ಮುಂದೆ ಎಲ್ಲ ಒಳ್ಳೆಯದಾಗತ್ತೆ ಅಂತ. ವಿಶ್ವಾಮಿತ್ರರು ಈಗಿಲ್ಲ, ಆದರೆ ಅವರ ಹೆಂಡತಿ ಮಕ್ಕಳು ದುರ್ಭಿಕ್ಷೆಯಿಂದ ಪೀಡಿತರಾಗಿ
ಕಷ್ಟದಲ್ಲಿದ್ದಾಗ ನಾನು ಸಹಾಯ ಮಾಡಿದರೆ ನನಗೆ ಮುಂದೆ ವಿಶ್ವಾಮಿತ್ರರು ಸಹಾಯ ಮಾಡ್ತಾರೆ ಎನ್ನುವ ಆಲೋಚನೆ. ಆ ಆಲೋಚನೆಯಿಂದ ಇಷ್ಟು ಸಹಾಯವನ್ನು ಮಾಡಿದ್ದಾನೆ. ಆಮೇಲೆ ಮುಂದೆ ಇವನಿಗೆ ಬಹಳ ಹಸಿವೆಯಾಗಿದೆ ಸತ್ಯವ್ರತನಿಗೆ. ಆಚೆ ಈಚೆ ನೋಡ್ತಾ ನೋಡ್ತಾ ವಸಿಷ್ಠರ ಆಶ್ರಮಕ್ಕೆ ಬಂದು ಅವರ ಗೋವನ್ನೇ ಹತ್ಯೆ ಮಾಡಿ ಅದನ್ನು ತಿಂದುಬಿಟ್ಟಿದ್ದಾನೆ. ಗೋಮಾಂಸ ಭಕ್ಷಣ ಮಾಡಿದ್ದಾನೆ. ವಸಿಷ್ಠರಿಗೆ ಬಹಳ ಕೋಪ ಬಂತು. ವಸಿಷ್ಠರಂದರು, ನೀನು ಒಂದು ಸಣ್ಣ ತಪ್ಪು ಮಾಡಿದ್ದಿ. ಇನ್ನೊಬ್ಬರ ಕನ್ಯೆಯನ್ನು ತಂದು ಮದುವೆಯಾದಿ. ಆ ತಪ್ಪಿಗೆ 12 ವರ್ಷ ಪ್ರಾಯಶ್ಚಿತ್ತ ಮಾಡಿಕೊಂಡ ಮೇಲೆ ನಿನ್ನನ್ನು ಕರೆದುಕೊಂಡು ಬಂದು ರಾಜ್ಯದಲ್ಲಿ ಪಟ್ಟಾಭಿಷೇಕ ಮಾಡಬೇಕು ಅಂತ ನಾನು ದಾರಿ ಕಾಯ್ತಾ ಕುಳಿತಿದ್ದೆ. ಆ ಮಾಡಿದ ಅಪರಾಧವನ್ನು ಪರಿಹಾರ ಮಾಡಿ ಉದ್ಧಾರ ಮಾಡೋಣ ಅಂತ. ಆದರೆ 2 ಅಪರಾಧ ಮಾಡಿದೆ. ಗೋ ಹತ್ಯೆ ಮಾಡಿದಿ, ಗೋಮಾಂಸ ಭಕ್ಷಣ ಮಾಡಿದ್ದಿ. ಇನ್ನು ನಿನ್ನ ಉದ್ಧಾರ ಮಾಡಲಿಕ್ಕೆ ನಾನು ಸಾಧ್ಯ ಇಲ್ಲ. 1 ಅಪರಾಧ ಮಾಡಿದ್ದಿ, ಈಗ 3 ಅಪರಾಧಗಳಿಗೆ ಶಂಕು ಅಂತ ಕರೀತಾರೆ. ಪಾಪ ಕೃತ್ಯ, ದುಷ್ಕೃತ್ಯ, 3 ಶಂಕುಗಳು, 3 ಅಪರಾಧಗಳು ನಿನ್ನಿಂದ ನಡೆದಿವೆ. ಆದ್ದರಿಂದ ನೀನು ತ್ರಿಶಂಕು. ನಿನ್ನ ಉದ್ಧಾರ ನಾನು ಮಾಡಲಿಕ್ಕಾಗೋದಿಲ್ಲ, ಹೋಗು ಅಂತ ಹೇಳಿದ್ದಾರೆ. ಆಗ ಆ ತ್ರಿಶಂಕು ವಿಶ್ವಾಮಿತ್ರರಿಗೆ ಶರಣು ಹೋಗಿದ್ದಾನೆ. ಅಷ್ಟೊತ್ತಿಗೆ ವಿಶ್ವಾಮಿತ್ರರು ಬಂದಿದ್ದಾರೆ. ನನ್ನ ಹೆಂಡತಿ ಮಕ್ಕಳು ಸಾಯುವ ಸ್ಥಿತಿಯಲ್ಲಿದ್ದಾಗ ಅವರಿಗೆ ನೀನು ಆಹಾರದ ವ್ಯವಸ್ಥೆಯನ್ನು ಮಾಡಿ ಬದುಕುವಂತೆ ಮಾಡಿದ್ದೆ. ಆದ್ದರಿಂದ ಏನು ಬರಬೇಕೋ ಕೇಳು ಅಂತ. ಅವನಂದ, ನನಗೆ ಸಾಕು ಈ ಭೂಮಿಯಲ್ಲಿ ವಾಸ ಮಾಡಿ, ಇದೇ ಶರೀರದಿಂದ ನಾನು ಸ್ವರ್ಗಕ್ಕೆ ಹೋಗುವಂತೆ ಮಾಡಿ ಅಂತ. ಸರಿ ಆಗಲಿ ಅಂತ. ಇಲ್ಲಿ ಇಷ್ಟೇ ಕಥೆ ಬಂದಿದೆ. ರಾಮಾಯಣದಲ್ಲಿ ಬಂದದ್ದು ನಿಮಗೆಲ್ಲ ಗೊತ್ತು. ಮೊದಲು ಈ ಸಶರೀರವಾಗಿ ಸ್ವರ್ಗಕ್ಕೆ ಹೋಗಬೇಕು ಅಂತ ವಸಿಷ್ಠರಿಗೆ ಕೇಳ್ತಾನೆ. ಅದು ಸಾಧ್ಯವಿಲ್ಲದ ಮಾತು ಅಂತ ವಸಿಷ್ಠರು ಹೇಳ್ತಾರೆ. ವಸಿಷ್ಠರ ಮಕ್ಕಳಿಗೆ ಕೇಳ್ತಾನೆ, ಅವರೂ ಸಾಧ್ಯ ಇಲ್ಲ ಅಂತಾರೆ. ಆಗ ವಿಶ್ವಾಮಿತ್ರರಿಗೆ ಕೇಳ್ತಾನೆ ಅಂತ ರಾಮಾಯಣದಲ್ಲಿ ಕಥೆ ಬರ್ತದೆ. ವಿಶ್ವಾಮಿತ್ರರು ಸರಿ ಅಂತ ಅವನನ್ನು ಸಶರೀರವಾಗಿ ಸ್ವರ್ಗಕ್ಕೆ ಕಳಿಸ್ತಾರೆ. ಇಂದ್ರದೇವರಂತಾರೆ, ನಿನಗೆ ಒಳಗೆ ಪ್ರವೇಶವೇ ಇಲ್ಲ, ಹೋಗಾಚೆಗೆ ಅಂತಾರೆ. ವಿಶ್ವಾಮಿತ್ರರು ತಮ್ಮ ತಪಸ್ಸಿನಿಂದ ನನ್ನನ್ನು ಸಶರೀರವಾಗಿ ಕಳಿಸಿದ್ದಾರೆ, ಬಂದಾಯ್ತಲ್ಲ. ಆದರೆ ಇಲ್ಲಿ ನೀನು ಇರೋದಕ್ಕೆ ಸಾಧ್ಯ ಇಲ್ಲ. ಯಾಕೆ? ವಿಶ್ವಾಮಿತ್ರರ ಅನುಗ್ರಹ ಇಲ್ವಾ? ವಿಶ್ವಾಮಿತ್ರರ ತಪಸ್ಸಿನ ಬಲಕ್ಕೆ ಬೆಲೆ ಇಲ್ವಾ? ಬೆಲೆ ಇದೆ ಅಂತಾನೆ. ಬೆಲೆ ಇದೆ ಅನ್ನೋದಕ್ಕೆ ಇಲ್ಲಿವರೆಗೆ ನೀನು ಬಂದಿದ್ದೀಯಾ. ಆದರೆ ನಿನ್ನ ಗುರುಗಳು, ಕುಲಗುರುಗಳು ಯಾರು? ವಸಿಷ್ಠರು. ವಿಶ್ವಾಮಿತ್ರರೂ ತಪಸ್ವಿಗಳು, ವಸಿಷ್ಠರೂ ಮಹಾತಪಸ್ವಿಗಳು. ಇಬ್ಬರೂ ಭಗವದ್ಭಕ್ತರು, ವಿಷ್ಣು ಭಕ್ತರು, ಸಜ್ಜನರು, ಮಹಾನುಭಾವರು, ಮಂತ್ರದ್ರಷ್ಟಾರರು, ಎಲ್ಲವೂ ನಿಜ. ಆದರೆ ವಿಶ್ವಾಮಿತ್ರರು ಎಷ್ಟೇ ದೊಡ್ಡವರಾಗಿದ್ದರೂ ಅವರು ನಿನ್ನ ಕುಲಗುರುಗಳಲ್ಲ. ನಿನ್ನ ಕುಲಗುರುಗಳು ವಸಿಷ್ಠರು. ಆ ವಸಿಷ್ಠರ ದ್ರೋಹವನ್ನು ನೀನು ಮಾಡಿ ಬಂದಿದ್ದೀಯಾ ಅಂದರೆ ಸ್ವರ್ಗದಲ್ಲಿ ನಿನಗೆ ವಾಸ ಇಲ್ಲ. ಗುರುಶಾಪ ಹತೋಮೂಢ ಪತ ಭೂಮಿಮ್ಮ ವಾಕ್ಷಿರಾಹ. ತಲೆ ಕೆಳಗು ಮಾಡಿ ಬೀಳು ನೀನು. ಇಂದ್ರದೇವರು ಅವನನ್ನು ಕೆಳಗೆ ಆಡ್ತಾರೆ. ಗುರುಗಳ ಮಹತ್ವ ಎಷ್ಟಿದೆ ನೋಡಿ. ಗುರುವಿನ ಗುಲಾಮನಾಗದ ತನಕ ದೊರೆಯದಣ್ಣ ಮುಕುತಿ. ಗುರುವನುಗ್ರಹ ಇದ್ದರೆ ಮಾತ್ರ ದೇವತೆಗಳು ಸ್ವೀಕಾರ ಮಾಡುತ್ತಾರೆ. ಗುರುವನುಗ್ರಹ ಇದ್ದರೆ ಮಾತ್ರ ಪರಮಾತ್ಮ ಸ್ವೀಕಾರ ಮಾಡ್ತಾನೆ. ವಿಶ್ವಾಮಿತ್ರರೇನು ಕಡಿಮೆ, ವಸಿಷ್ಠರೇನು ಕಡಿಮೆ, ಇಬ್ಬರೂ ದೊಡ್ಡವರೇ, ಇಬ್ಬರೂ ಋಷಿಗಳೇ, ಎಲ್ಲವೂ ಸಮಾನ ಅಂತನ್ನುವ ರೀತಿಯಲ್ಲಿ ದೇವತೆಗಳು ಕಾಣಲಿಲ್ಲ. ವಸಿಷ್ಠರ ಯೋಗ್ಯತೆಯಲ್ಲಿ ವಿಶ್ವಾಮಿತ್ರರು ಸಮಾನ ಆಗಿರಬಹುದು. ಆದರೆ ಇವನ ಕುಲಗುರುಗಳು ವಸಿಷ್ಠರು, ವಿಶ್ವಾಮಿತ್ರರಲ್ಲ. ಗುರುಗಳ ಅನುಗ್ರಹಕ್ಕೆ ನೀನು ಪಾತ್ರನಾಗದೆ ಅವರ ವಿರೋಧವನ್ನು ಮಾಡಿದ್ದಿ, ಅವರ ಶಾಪಕ್ಕೆ ಗುರಿಯಾಗಿದ್ದಿ. ಸ್ವರ್ಗದಲ್ಲಿ ನಿನಗೆ ವಾಸ ಇಲ್ಲ ಅಂತ ಮತ್ತೊಂದು ಸ್ವರ್ಗವನ್ನೇ ನಿರ್ಮಾಣ ಮಾಡುತ್ತೇನೆ ಅಂತ ಇನ್ನೊಂದು ಸ್ವರ್ಗವನ್ನು ನಿರ್ಮಾಣ ಮಾಡಿ ಅಲ್ಲಿ ತ್ರಿಶಂಕು ಇರುವಂತೆ ಮಾಡಿದರೆ ಹೊರತು ನಿಜವಾದ ಸ್ವರ್ಗದಲ್ಲಿ ತ್ರಿಶಂಕು ಇರುವುದಕ್ಕೆ ಸಾಧ್ಯವಾಗಿಲ್ಲ. ಇದು ಗುರುಗಳ ಮಹತ್ವ ಎಂಬುದಾಗಿ ರಾಮಾಯಣದಿಂದ ನಾವು ಅರ್ಥ ಮಾಡಿಕೊಳ್ಳಬೇಕು. ಆ ರೀತಿ ಆ ತ್ರಿಶಂಕುವನ್ನು ಕೃತ್ರಿಮವಾದ ಸ್ವರ್ಗದಲ್ಲಿ ಇರುವಂತೆ ಮಾಡಿದ್ದಾರೆ ವಿಶ್ವಾಮಿತ್ರರು. ಇವನ ವಂಶದಲ್ಲಿ ಮುಂದೆ ಹರಿಶ್ಚಂದ್ರ, ರೋಹಿತ ಇತ್ಯಾದಿಗಳೆಲ್ಲ ಬರ್ತಾರೆ ಎಂಬುದಾಗಿ ಈ
ಸೂರ್ಯವಂಶದ ವರ್ಣನೆಯನ್ನು ಜನಮೇಜಯನಿಗೆ ವೈಶಂಪಾಯನರು ತಿಳಿಸ್ತಾ ಇದ್ದಾರೆ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ನರಸಿಂಹ 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 ವಿಠ್ಠಲ 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 ವಿಠ್ಠಲ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.